ಕಾರಣ ಇಷ್ಟೇ, ನಿನ್ನೆ ಒಂದು ಪತ್ರಿಕಾಗೋಷ್ಠಿ ತಾವು ಮಾಡಿದಿರಿ. ಪತ್ರಿಕಾಗೋಷ್ಠಿ ಪ್ರಶ್ನೆಗಳು ಸಹ ತಾವು ನಮ್ಮ ಅಸೋಸಿಯೇಟ್ ವಿಚಾರದಲ್ಲಿ ಎತ್ತಿದ್ದೀರಿ. ಅದಕ್ಕೆ ನನ್ನ ಮೊದಲನೇದಾಗಿ ತಮಗೆ ಧನ್ಯವಾದಗಳು. ಎರಡನೇದಾಗಿ ನಾವು ಈ ವಕೀಲರು ನಡೆಯುವಂಥ ಎಲೆಕ್ಷನ್ನ ಇಷ್ಟೊಂದು ಮಟ್ಟಿಗೆ ತೊಗೊಂಡೋಗುವಂಥ ಅಭಿಪ್ರಾಯ ಇರಲಿಲ್ಲ, ಅವಶ್ಯಕತೆಯೂ ಇರಲಿಲ್ಲ. ನನ್ನ ಮಟ್ಟಿಗೆ ಹೇಳೋದೇ ಆದರೆ ಪ್ರಜಾಪ್ರಭುತ್ವದಲ್ಲಿ, ರಾಜಕೀಯದಲ್ಲಾಗಲಿ, ಯಾವುದೇ ಅಸೋಸಿಯೇಷನಲ್ಲಾಗಲಿ ಎಲೆಕ್ಷನ್ ಆಗೋದು ಅದು ಒಂದು ಪ್ರಕೃತಿ ನಿಯಮ. ಅವ್ರು ಹೇಳಿದ್ರೆ ಈಗ 12 ವರ್ಷ ನಾವು ಮಾಡಿದ್ವಿ, ಮತ್ತೆ ನಮಗೆ ಬೇಕು ಅಂತ ಕೇಳಬೇಕಾದ್ರೆ ಎಷ್ಟು ಧರ್ಮ ಇದೆ. ಮೊದಲನೇದಾಗಿ ಎಲೆಕ್ಷನಲ್ಲಿ ಇದಕ್ಕೆ ಮೊದಲು ಯಾವತ್ತೂ ಸಹ ನಾವು ನಿಲ್ಲಲ್ಲ, ನೆಕ್ಸ್ಟ್ ಟೈಮ್ ಬಿಟ್ಕೊಡ್ತೀವಿ ಅಂತ ಹೇಳಿದಂಥವ್ರು ಆಗಲ್ಲ ಅಂತ ಇದಕ್ಕೆ ಕಾರಣಕ್ಕೋಸ್ಕರ ಎಲೆಕ್ಷನ್ ಬಂದಿಲ್ಲ. ಅದು ಇನಾನಿಮಸ್ ಆಗಿ ಮಾಡಬೇಕಿತ್ತು. ತಿಳ್ಕೊಳ್ಳಿ, ನನ್ನ ವೃತ್ತಿಯಲ್ಲಿ ನಾನು 4 ಡಿಕೇಡ್ಸ್ ಅಂದರೆ 40 ವರ್ಷ ನಾನು ರಾಜಕೀಯ ಜೀವನದಲ್ಲಿ ನಾನು ಮಾಡಿದ್ದೀನಿ. ನನ್ನ ಮೇಲೆ ಯಾವುದೇ ಥರದ ಒಂದು ಚಿಕ್ಕ ಬಿಳಿ ಸಾಸಿವೆ ಕಾಳಷ್ಟು ಸಹ ನಾನು ಯಾವುದು ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಇವತ್ತಿನ ದಿನ ಎಲ್ಲ ನನ್ನ ಹಿರಿಯರು, ನನ್ನ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ಇವತ್ತಿನ ದಿನ ಏನು ನನ್ನ ಗುರುತಿಸಿ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನೀವು ಇರಬೇಕು ಅಂತ ಅವ್ರು ಕೇಳಿದ ಒಮ್ಮತದ ಮೇಲೆ ನಾನು ಒಪ್ಪಿ ನಾನು ಇವತ್ತಿನ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇದ್ದೀನಿ. ನಂದು ಒಂದೇ, ನನ್ನ ವಕೀಲ ವೃಂದ ಏನಿದ್ದಾರೆ ಎಲ್ಲ ಸದಸ್ಯರು ಸಹ ನನ್ನ ಕುಟುಂಬ ಇದ್ದಂಗೆ. ನಾನು ಯಾರಿಗೂ ತಾರತಮ್ಯ ಮಾಡಲ್ಲ. ಅವ್ರಿಗಾಗಿದ್ದ ಕಷ್ಟಗಳು, ಇವಾಗ ನಡೀತಿರತಕ್ಕಂಥ ತೊಂದರೆಗಳು, ಅದನ್ನು ನಿವಾರಣೆ ಮಾಡಬೇಕು ಅನ್ನೋಂಥ ಕಾರಣನೇ ನನಗಿರೋದಷ್ಟೇ. ಇನ್ನೊಂದು, ಈ ವಕೀಲರಲ್ಲಿ ಆಗಿದ್ದ ಎಲ್ಲ ಕೆಲಸಗಳು ಇವತ್ತೇನು ನಡೆದಿದ್ದಾವೆ, ಹಿಂದೆ ಮಾಡಿದ್ದಾರೆ ಮುಂದೆ ಮಾಡ್ತೀವಿ ಅನ್ನೋದಲ್ಲ. ನಾನು ಯಾವುದು ಬಾಯಲ್ಲಿ ಹೇಳಲ್ಲ, ಮಾಡಿ ತೋರಿಸೋಂಥ ವ್ಯಕ್ತಿ ನಾನು. 40 ವರ್ಷದಲ್ಲಿ ಜೀವನದಲ್ಲಿ ನಾನು ಆಗಿದ್ದ ವೃತ್ತಿ ಧರ್ಮದಲ್ಲಿ ನನ್ನ ಕಕ್ಷಿದಾರರಿಗೆ ಆಗಲಿ, ನನ್ನ ವಕೀಲರಿಗಾಗಿ ಆಗಿರೋಂಥ ನೋವು ಕಷ್ಟ ನಾನು ಅರ್ಥಕೊಂಡಿದ್ದೀನಿ. ಇದನ್ನು ಏನಾದರೂ ಮಾತ್ರ ಬದಲಾವಣೆ ಮಾಡಬೇಕು. ಬದಲಾವಣೆ ಅಂದರೆ ಏನಕ್ಕೆ ಅಂತ ಕೇಳಬೇಕು ಅನ್ನೋಂಗಿದ್ರೆ, ಬದಲಾವಣೆ ಒಂದಕ್ಕೆ ಅಲ್ಲ, ನನ್ನ ನ್ಯೂನ್ಯತೆಗಳು, ನನ್ನ ವಕೀಲರಿಗೆ ಆಗ್ತಾ ಇರೋಂಥ ತೊಂದರೆ, ಈಗ ವಕೀಲರು ಅಲ್ಲಿ ಅನುಭವಿಸ್ತಿದ್ದಂಥ ತೊಂದರೆ, ಅದು ನ್ಯಾಯಾಂಗದ ಮಟ್ಟದಲ್ಲಿರ್ಬೋದು ಅಥವಾ ನಮ್ಮ ವಕೀಲರ ಅಸೋಸಿಯೇಷನ್ ವಿಚಾರದಲ್ಲಿರ್ಬೋದು, ಇವೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದೇ ನನ್ನ ಆದ್ಯ. ನಾನು ಮಾಡ್ತೀನಿ. ನಮ್ಮ ಜೊತೆಲಿ ಈಗ ನಮ್ಮ ಸಿಂಡಿಕೇಟಲ್ಲಿ ಯಾರಿದ್ದಾರೆ, ನಮ್ಮ ಹಿರಿಯರು ಯಾರಿದ್ದಾರೆ, ಇವ್ರನ್ನೆಲ್ಲ ಒಮ್ಮತ ತಗೊಂಡು ಅವ್ರ ಅಡ್ವೈಸರಿ ಕಮಿಟಿಲಿ ತೀರ್ಮಾನ ತಗೊಂಡು ಅವರ ಅಭಿಪ್ರಾಯದಿಂದ ನಾವು ಒಂದೇ ಕೆಲಸ ಮಾಡಬೇಕು ವಿನ ನಾನು ವೈಯಕ್ತಿಕವಾಗಿ ಮಾಡ್ತೀನಿ ಅನ್ನೋದಲ್ಲ. ಇವತ್ತು ನಾನು ಆಫ್ಟರ್ ಆಲ್ ನಾನು ಒಬ್ಬ ಕ್ಯಾಂಡಿಡೇಟ್ ಅಷ್ಟೇ. ನಾನು ಗೆಲುವು ಸೋಲು ಮಾಡಬೇಕಾದ್ರು ನನ್ನ ಮತದಾರರು, ನನ್ನ ಆತ್ಮೀಯ ಗೌರವನ ಸದಸ್ಯರು ತೀರ್ಮಾನ ಬಿಡೋಣ ವಿನ ನಾವು ತೀರ್ಮಾನ ತಗೊಳ್ಳೋದು ಬೇಡ. ಗೆಲುವು ಸೋಲು ಅನ್ನೋದು ಸದಸ್ಯರಿಗೆ ಸಂಬಂಧಪಟ್ಟಿದ್ದು. ಬೇಕಾದರೆ ಬೇಕು ಅಂತ ಇರಲಿ, ಬೇಡ ಅಂದರೆ ತೀರ್ಮಾನ ತಗೊಳ್ಳಿ. ನನ್ನ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕೆಲವು ಮಾಧ್ಯಮ ಮಿತ್ರರು ಕೆಲವು ನೆನ್ನೆ ಪ್ರಶ್ನೆಗಳು ಕೇಳಿದ್ವಿ. ತಮ್ಮ ಪ್ರಶ್ನೆಗಳಿಗೆ ಉತ್ತರ 4ನೇ ತಾರೀಕು 4:30 ಎಲೆಕ್ಷನ್ ಆದಮೇಲೆ, 3ನೇ ತಾರೀಕು ಎಲೆಕ್ಷನ್ ಆದಮೇಲೆ ಉತ್ತರ ಬರುತ್ತಲ್ಲ, ಅದಕ್ಕೆ ನಿಮ್ಗೆ ಏನು ಪ್ರಶ್ನೆಗಳು ಕೇಳಿದಿರಿ ಆ ಉತ್ತರನ ಜನ ಕೊಡ್ತಾರೆ. ನಾನು ಕೊಡೋದ್ರಲ್ಲಿ ಅದರಲ್ಲಿ ಏನೂ ತಪ್ಪಿಲ್ಲ, ಕೊಡಬಾರ್ದು. ಜನಗಳು ಕೊಡುವಂಥ ತೀರ್ಮಾನನ ಶಿರ್ಸ ವಹಿಸಿ ನಾನು ತಗೊಳ್ತೀನಿ. ವಕೀಲರ ಮಿತ್ರರಲ್ಲಿ ಯಾರೇ ಆಗಿದ್ರು ಸಹ ಯಾವುದು ಕೊಟ್ಟರು ನನಗೆ ನಾನು ತೀರ್ಮಾನ ತಗೊಳ್ತೀನಿ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡಕ್ಕೂ ಸಹ ನಾನು ಪ್ರತಿಭಾದ ತುಲ್ಮೆ ಮಾಡಬೇಕಾದವರು ನಂದಲ್ಲ, ಎಲ್ಲ ನನ್ನ ಮಿತ್ರರು ಸಂಬಂಧಪಟ್ಟಿದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಈಗ ನನ್ನ ಅವಧಿಯಲ್ಲಿ, ನಮ್ಮ ಅವಧಿಯಲ್ಲಿ, ಈಗ ಬರೋಂಥ ಅವಧಿಯಲ್ಲಿ ಏನು ಮಾಡಬೇಕಾದ್ರು ನಾವೊಂದು ಪ್ರಣಾಳಿಕೆ ಮಾಡಿದ್ವಿ. ನಮಗೆಲ್ಲ ಗೊತ್ತಿರಬೇಕು ನಮ್ಮ ಕಾರ್ಯಕ್ರಮಗಳು ಏನೇನು, ನಮ್ಮ ಪ್ರಣಾಳಿಕೆಯಲ್ಲಿ ಏನೇನು ಇರಬೇಕು, ಯಾವ ವಿಚಾರ ಇರಬೇಕು ಅಂತ ನಮ್ಮ ಪ್ರಣಾಳಿಕೆ ತಮಗೆ ಗೊತ್ತಿರಬೇಕು. ಇದು ಮೊದಲನೇದಾಗಿ ಆದ್ಯತೆ. ಈಗ ಅವರು ಹೇಳಿದ್ದಾರೆ, ಅವರೇನೋ ಮಾಡ್ತಾರೆ, ಅದಕ್ಕೆ ಕೌಂಟರ್ ಮಾಡೋದಲ್ಲ ನಮ್ಮ ಆದ್ಯತೆ. ಇದು ನಿಜವಾಗಿ ಬೇಕಾದಂಥ ವಕೀಲರಿಗೆ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ಆಗತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಬೇಕು ಅಂತ ಕಾರಣಕ್ಕೆ ಮಾಡಿದ್ವಿ. ಇದನ್ನು ಯಾವುದೇ ಆಗಲಿ ಇದ್ರ ಪ್ರಣಾಳಿಕೆಯನ್ನು ಮಾಡಬೇಕಾದ್ರೆ ವೈದ್ಯವಲ್ಲ, ಎಲ್ಲ ಹಿರಿಯರು ಮತ್ತು ಆತ್ಮೀಯ ನನ್ನ ಸ್ನೇಹಿತರು ಮತ್ತೆಲ್ಲ ಹಿರಿಯ ವಕೀಲರ ಒಮ್ಮತದ ಮೇಲೆ, ಅವರು ಅನಿಸಿಕೆ ಮೇಲೆ ತೀರ್ಮಾನ ಮಾಡಿರ್ತಕ್ಕಂಥ ಈ ನಡವಳಿಕೆ ಕಾರ್ಯ ಇದನ್ನು ನಾವು ಜಾರಿ ಮಾಡ್ತೀವಿ ಅಂತೇಳಿ ಗಂಡಾಜಿ ತಮ್ಮನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನಮ್ಮ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ, ಕೆಲವು ನಾನು ಹಿಂದೆ ಏನು ಮಾಡಿದ್ದೀನಿ, ಮುಂದೆ ಏನು ಮಾಡಬೇಕು ಅನ್ನೋದಲ್ಲ. ನಾನು 40 ವರ್ಷ ಜೀವನದಲ್ಲಿ ನನ್ನ ರಾಜಕೀಯ ವೃತ್ತಿಯಲ್ಲಿ ನಾನು ಮಾಡಬೇಕಾದ್ರೆ ಮಾಡಿದ್ದೀನಿ. ನನ್ನ ಸ್ನೇಹಿತರು ಮಿತ್ರರು ಹೇಳಿದ್ರು, ನಾನು ಬೆಂಗಳೂರು ಕೋಆಪರೇಟಿವ್ ಸೊಸೈಟಿ ಅನ್ನೋದು ಇವತ್ತು ಏನು ಕಟ್ಟಡ ಇದೆ ತಾವೆಲ್ಲ ನೋಡಿರ್ಬೇಕು, ಬೆಂಗಳೂರು ಸಿಟಿಯಲ್ಲಿ ಆ ಕಟ್ಟಡ ಆಗೋದಕ್ಕೆ ಕಾರಣ ಅವತ್ತಿನ ದಿನ ನಾನು ಅದರ ಖಜಾಂಚಿ ಆಗಿದ್ದೆ. ನಾನು 5 ವರ್ಷ ಖಜಾಂಚಿ ಕೆಲಸ ಮಾಡಿದ್ದೆ.
ನಮ್ಮ ಸರ್ಕಾರದಲ್ಲಿ ಹೋಗ್ಬೇಕಂತ ಸವಲತ್ತನ್ನ ನಮ್ಮ ಡಿವಿಡೆಂಟ್ 1% ಏನು ಇಂಟ್ರೆಸ್ಟ್ ಇತ್ತು ಅದು ಇನ್ಕಮ್ ಟ್ಯಾಕ್ಸ್ ಹೋಗಬೇಕಾಯ್ತು. ಆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಕೊಡಬಾರ್ದು ಅಂತೇಳಿ ನಾವು ಟ್ಯಾಕ್ಸ್ನ ಅಪೀಲಲ್ಲಿ ಮಾಡಿ 4,80,00,000 ರೂಪಾಯಿ ನಾವು ಅದನ್ನು ಟ್ಯಾಕ್ಸ್ ಕೊಡಬಾರ್ದು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ಹೈಕೋರ್ಟ್ ಆದೇಶದ ಮೇಲೆ ತಗೊಂಡು ಆ ದುಡ್ಡನ್ನು ನಾವು ಕಟ್ಟಿರೋದು. ಅದ್ರಲ್ಲಿ ನನ್ನ ಪಾತ್ರ ಇದೆ. ಅದನ್ನು ನಾನು ಹೇಳಲ್ಲ, ನನ್ನ ವಕೀಲರು ಎಲ್ಲ ವಕೀಲರು ಕ್ಷೇಮಾಭಿವೃದ್ಧಿ ಮಾಡಿರೋಂಥ ಕೆಲಸ, ವಕೀಲರ ದುಡ್ಡು ನಮ್ಮದು ಅದನ್ನು ಮಾಡಿದ್ರು ಸಹ ನಾನು ಯಾವತ್ತು ಇದುವರೆಗೂ ದಯವಿಟ್ಟು ಇವತ್ತು ನಿಮ್ಮ ಮಾಧ್ಯಮ ನಾನೆಂತೂ ಹೇಳಿಲ್ಲ. ಇದು ತಮ್ಮ ಮನಸ್ಸಿನಲ್ಲಿರಲಿ. ನಾನು ಇದಲ್ಲದೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹ ನಾನು 30 ವರ್ಷದಿಂದ ನಾನು ನನ್ನದೇ ಆದಂಥ ಸೇವೆ ಮಾಡ್ಕೊಂಡು ಸೇವೆಯನ್ನು ಮಾಡಿದ್ರು ಸಹ ನಾನು ಇವತ್ತು ವರ್ಷ ಆಗಲಿ ನನ್ನ ಕುಟುಂಬದಲ್ಲಾಗಲಿ ನನ್ನ ಸದಸ್ಯರು ಮತ್ತು ಯಾರೇ ಮಿತ್ರರಲ್ಲಾಗಲಿ ನಾನು ಯಾವತ್ತೂ ಸಹ ಬಾಯಿ ಬಿಟ್ಟಿಲ್ಲ. ನಾವು ಒಬ್ಬರಿಗೆ ದಾನ ಧರ್ಮ ಮಾಡೋದು ಕಷ್ಟಕ್ಕೆ ಆಗೋದು ನಮ್ಮ ವೃತ್ತಿ ಧರ್ಮ ಆಗಿದೆ. ಅದರಲ್ಲೂ ನಾನು ಒಬ್ಬ ವಕೀಲನಾಗಿ ನನ್ನ ಕಷ್ಟ ಅನುಭವಿಸಿದ್ದೀನಿ, ತಿಳಿದಿದ್ದೀನಿ, ಬಡತನ ನೋಡಿದ್ದೀನಿ. ಇವತ್ತಿನ ದಿನ ಆನೇಕಲ್ಲಿರುವಂಥ ವಕೀಲರ ಮನೆಗಳಿಗೆ ಇವತ್ತಿನ ದಿನ ನನ್ನ ಮತ ಯಾಚನೆಗೆ ಅಂತ ಹೋದಾಗ ಆ ಮನೆಗಳು ಅವ್ರ ಪರಿಸ್ಥಿತಿ ನೋಡಿ ನಿಜವಾಗ ನನಗೆ ಭಾಳ ಬೇಜಾರಾಗಿತ್ತು. ಅದಕ್ಕೆ ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ನಮ್ಮ ವಕೀಲರಿಗೆ, ಜೂನಿಯರ್ ವಕೀಲರಿಗೆ ನಾನು ಏನಾದರೂ ಒಂದು ನಮ್ಮ ಈ ಅಸೋಸಿಯೇಷನ್ ಮುಖಾಂತರ ಸೇವೆ ಕೊಡಬೇಕು, ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಕೊಡಬೇಕು, ಸಹಾಯ ಕೊಡಬೇಕು ಅನ್ನೋದನ್ನು ಮೊದಲನೇ ಆದ್ಯತೆ ಇಟ್ಕೊಂಡು ಯಾವುದೇ ಸಮುದಾಯ ಈ ವಕೀಲರ ಅಸೋಸಿಯೇಷನಲ್ಲಿ ಒಂದು ಕೋಮಿನ ಜನರಲ್ಲ, ನಾವೆಲ್ಲ ಕೋಮಿನವ್ರ ಜನ ಒಂದು ಫ್ಯಾಮಿಲಿ ಅಂತ ಮಾಡಬೇಕು ಅನ್ನೋ ಮನಸ್ಸು ನನಗಿದೆ. ನಾನು ಅದು ಮಾಡೇ ತೀರ್ತೀನಿ ಅಂತೇಳಿ ತಮ್ಮದು ಹೇಳೋದು ಗಂಡ ಕುಂತು ಹೇಳೋದು ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಇನ್ನೊಂದು ನನ್ನ ಹಿರಿಯರು ಹೇಳಿದ್ದಾರೆ ನೋಡಿ, ಇವತ್ತಿನ ಅಸೋಸಿಯೇಷನಲ್ಲಿ ಏನಿದ್ದಾರೆ ದಿ ಪಿಲ್ಲರ್ಸ್ ಇದ್ದಾರೆ. ಪಾಪ ಅವರು 79 ಅವ್ರು ಮಾಡಿದಂಥವ್ರು ನನ್ನ ಗುರುಗಳು, ನಮ್ಮ ಗುರುಗಳು. ನಾವಿಬ್ಬರು ಒಂದೇ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ನಾವು ಲಾಯರ್ಗಳು. ನನಗೆ ಅವ್ರು ಸೀನಿಯರ್. 79 ಪ್ರಾಕ್ಟೀಸ್ ಮಾಡಿದಾಗಲಿಂದ ನಾನು ಅವತ್ತು 79 ನಾನು ಡಿಗ್ರಿನೇ ಪಾಸ್ ಆಗಿರಲಿಲ್ಲ. 81 ಮಾಡಿದಾಗ 84 ಡಿಗ್ರಿ ಪಾಸ್ ಆಗಿತ್ತು. ಅಲ್ಲಿವರೆಗೆ ಅವ್ರು ಲಾಯರ್ ಆಗಿತ್ತು. ನಮ್ಮ ಸೀನಿಯರ್ ಸಿ ವಿ ಸುಬ್ರಾವ್ ವಿಚಾರ ತಮಗೆ ಗೊತ್ತಿರಬೇಕು. ನಾವು ಅವರು ಆಫೀಸಲ್ಲಿ ಅವ್ರ ಆಸೆ ಮೇಲೆ, ಅವರು ಕೊಟ್ಟಂಥ ತಿಳುವಳಿಕೆ ಮೇಲೆ, ಅವ್ರು ಕೊಟ್ಟಂಥ ಬುದ್ಧಿ ಮೇಲೆ ನಾವು ಇವತ್ತಿನ ವೃತ್ತಿ ಮಾಡ್ತಿದ್ವಿ. ಅದರಿಂದ ನಾವು ಚೆನ್ನಾಗಿದ್ದೀವಿ. ನಾನು ಒಬ್ಬರ ಮೇಲೆ ಪುಳ್ಳು ಹೇಳೋದಕ್ಕಾಗಲಿ ಅಥವಾ ಒಬ್ಬರ ಮೇಲೆ ಟೀಕೆ ಟಿಪ್ಪಣಿ ಮಾಡೋದಾಗಲಿ ನಾನು ನಿಜವಾಗ್ಲೂ ನನಗೆ ಬೇಡ. ದಯವಿಟ್ಟು ನಾನು ಎಲ್ಲ ಮಾಧ್ಯಮ ಮಿತ್ರರು ನಾನು ವಿನಂತಿ ಮಾಡೋದಷ್ಟೇ, ದಯವಿಟ್ಟು ವಿಚಾರನ ನನ್ನ ಮತದಾರರಿಗೆ, ನನ್ನ ಗೌರವಾನ್ವಿತ ಸದಸ್ಯರಿಗೆ ತಿಳಿಸಿ ಒಳ್ಳೆಯ ಒಂದು ಅವಕಾಶ ಬದಲಾವಣೆ ಆಗಬೇಕು ಅಂತ ಒಂದು ಪರ್ವ ಬಂದಿದೆ. ನನಗೂ ಬದಲಾವಣೆ ಅಂತ ಮಾಡಿ ಬದಲಾವಣೆ ಮಾಡೋದು ನೀವು ಅವಕಾಶ ಮಾಡಿಕೊಡಿ. ನೀವು ಏನು ಅಪೇಕ್ಷೆ ಮಾಡಿದ್ದೀರಿ, ನೀವೇನಂತ ನಮ್ಮ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ನಮ್ಮ ಟೀಮ್ ಮೇಲೆ, ಅದನ್ನೆಲ್ಲ ನಾವು ಮಾಡ್ತೀವಿ. ಇದೇ 3 ವರ್ಷದಲ್ಲಿ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದೇ ನೆಕ್ಸ್ಟು ಬರುವಂಥ ಚುನಾವಣೆಯಲ್ಲಿ, ಮುಂಬರುವ ಚುನಾವಣೆಗೆ ನೆಕ್ಸ್ಟ್ 3 ಇಯರ್ಸ್ ಬರೋಂಥ ಚುನಾವಣೆಯಲ್ಲಿ ನಮಗೆ ಮಾತಾಡೋದು ತಮ್ಮ ಮುಂದೆ ಮಾತಾಡೋದಕ್ಕೂ ನಮ್ಗೆ ಅರ್ಹತೆ ಇಲ್ಲ. ಇವತ್ತು ಮಧ್ಯಮ ಕರೆದು ನಾವು ಅವ್ರ ಮುಂದೆ ಉತ್ತರ ಕೊಡೋದಕ್ಕೂ ನಾನು ಮುಖ ಇರೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ನನ್ನ ಗೌರವಾನ್ವಿತ ಸದಸ್ಯರು ತಿಳಿಸಿ ಅಂತೇಳಿ ನನ್ನ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಅಂತ ನಾನು ಹಿರಿಯರಲ್ಲಿ ನಾನು ಅವರು ಬಂಧಿಸಿ ನಾನು ಈ ವಿಚಾರನ ತಮಗೆ ಹೇಳ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ನೀವು ಮಾಧ್ಯಮ ಮಿತ್ರರಿಗೆ ನನಗೆ ಇನ್ನೊಂದು ಕಳಕಳಿ ಇದೆ. ವಕೀಲರಲ್ಲಿ ನಮ್ಮ ಆಗದಂಥ ಅನೇಕಲ್ಲ ಆಗ್ತಿರೋಂಥ ಕೆಲವಂಥ ಕಾರ್ಯಕ್ರಮಗಳಲ್ಲಿ ವಕೀಲರ ಪಾತ್ರ ಏನು, ವಕೀಲರು ಏನಾದರೂ ಭಾಗವಹಿಸ್ತಿದ್ದಾರೆ ಅನ್ನೋಕ್ಕೆ ಮೊನ್ನೆ ಒಂದು ರೈತರ ಏನು ತಡೆ ಇತ್ತು, ಗೌರ್ಮೆಂಟ್ ಮೇಲೆ ಮಾಡ್ತಿರೋಂಥ ಅಫಿಷಿಯಲ್ ವಿಚಾರದಲ್ಲಿ ಮಾಡಿದಾಗ ನಾವು ಅದರಲ್ಲಿ ಭಾಗಿಯಾಗಿರೋಂಥ ವಿಚಾರ ಪ್ರಕಟಿಸಿದ್ರಿ. ನಿಮಗೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಸದಸ್ಯರ ಪರವಾಗಿ ನಮ್ಮ ಧನ್ಯವಾದವನ್ನು ಹೇಳುತ್ತಾ ಈಗ ನಾವೆಲ್ಲರೂ ಕೂಡ ಹಿರಿಯರಿದ್ದೀವಿ. ಅವ್ರನ್ನೇ ಒಂದು ಆರೋಪ ಮಾಡಿದರು, ನಾವು ಇನಾನಿಮಸ್ ಮಾಡ್ಕೊಳ್ಳೋದಕ್ಕೆ ಕೇಳಿದ್ವಿ. ಅವ್ರ ವಿರೋಧ ಮಾಡೋದು ಒಪ್ಪಿಲ್ಲ, ಅದಕ್ಕೆ ಒಪ್ಪುವುದಾಗಿತ್ತವರು, ನಾವೆಲ್ಲರೂ ಕೂಡ ಚುನಾವಣೆಗೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ತಪ್ಪು, ಇದು ಸುಳ್ಳು. ಈ ವಿಚಾರವಾಗಿ ಏನೀಗ ಅಭ್ಯರ್ಥಿ ಆಗಿದ್ದಾರೆ ಅವರು ನನ್ನನ್ನು ಬಂದು ಭೇಟಿಯಾದಾಗ ಹೇಳಿದೆ ನಾನು, ನೋಡಿ ನೀವು ಕಾರ್ಯದರ್ಶಿ ಆಗಿದ್ದೀರಾ, ಖಜಾಂಚಿ ಆಗಿದ್ದೀರಾ, ಅಧ್ಯಕ್ಷರಾಗಿದ್ದೀರಾ, ನಾನು ಕೂಡ ನನ್ನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ನಾನು ಹೋದ ಸಾರಿ ಬೇಡ ಅಂತ ಹೇಳಿದ್ದೀನಿ, ಹೊಸ ಮುಖಗಳು ಕೊಡೋದಿನ ಬೇಡ, ಅವ್ರು ಬೆಳೀಲಿ ಅಂತ ಹೇಳಿದ್ದೀನಿ. ಆ ಬೆಳೀಲಿ ಅಂತ ಹೇಳಿದಾಗ ಅವರು ಇಲ್ಲ ನನಗೆ 11 ತಿಂಗಳು ಕೊಟ್ಟಿದ್ದು ಅಧ್ಯಕ್ಷನಾಗಿ ಇನ್ನೂ ಒಂದು ಸಾರಿ ನನಗೆ ಬೇಕು ಅಂದಾಗ ನಾನು ಹೇಳಿದೆ ಅದಕ್ಕೆ ಅದಾಗೋದಿಲ್ಲ, ಹೊಸ ಮುಖಗಳು ತರೋಣ, ಎಲ್ಲರಿಗೂ ಅವಕಾಶ ಸಿಕ್ಕಲಿ ಅಂತ ಹೇಳಿದ್ದೀನಿ. ತದನಂತರ ಈಗೇನು ಕಾರ್ಯದರ್ಶಿಯಾಗಿ ನಿಂತಿದ್ದಾರಂತಲ್ಲ, ಅಲ್ಲಿ ನಮ್ಮ ಸ್ನೇಹಿತ ರವಿ ಅವ್ರನ್ನೂ ಕರೆದು ಹೇಳಿದೆ, ನೋಡ್ರಿ ಇನ್ನೂ ಒಂದು ಮಾಡೋಣ, ಚುನಾವಣೆ ಬೇಡ, ಕುಳಿತು ಯಾರ್ಯಾರು ಆಕಾಂಕ್ಷಿಗಳಿದೆ ಎಲ್ಲ ಕರೆಯೋಣ, ಎಲ್ಲರಿಗೂ 18 ತಿಂಗಳು ಕೊಟ್ಟು ಯಾವುದು ಚುನಾವಣೆ ಇಲ್ದಿರೇ ಮಾಡೋಣ ಅಂತ ಹೇಳಿ ಕಳಿಸಿದ್ದೀನಿ. ಆದರೆ ಅದಕ್ಕೂ ಕೂಡ ಆಗೋದಿಲ್ಲ, ನಾನೇ ಅಧ್ಯಕ್ಷನಾಗಬೇಕು ಅನ್ನೋ ಕಾರಣದಲ್ಲಿ ಅದು ಆಗಲಿಲ್ಲ. ಅಷ್ಟು ಬಿಟ್ಟರೆ ಚುನಾವಣೆ ಆಗೋದಕ್ಕೆ ಕಾರಣ ಅವರೇ. ಘಂಟಾಘೋಷವಾಗಿ ನಾನು ಎಲ್ಲ ಸಾರ್ವಜನಿಕರ ಮುಂದೆ ಬರಲಿ ಈ ವಿಚಾರ ನಾನು ಹೇಳೋದಕ್ಕೆ ಸಿದ್ಧ ಇದ್ದೀನಿ.
ಅದಕ್ಕೆ ಅವ್ರು ಅವಕಾಶ ಕೊಡಿ. ಅದೇ ಅವ್ರ ಆರೋಪ ಕೇಳಿದ್ರೆ ಸುಳ್ಳ ಸರ್? ಸುಳ್ಳು ಆರೋಪ, ಸುಳ್ಳು ಆರೋಪ. ವಕೀಲರ ಸಂಘದಲ್ಲೂ ಕೂಡ ಹಣದ ಹೊಳೆ ಆಯ್ತಿದೆ. ಚುನಾವಣೆಗೆ ವಕೀಲರಿಗೆಲ್ಲ ಹಣದ ಅಂದ್ರೆ ರಾಜಕೀಯ ನೀವು ಮಾತ್ರ ಅಂತಲ್ಲ, ರಾಜಕೀಯದ ಚುನಾವಣೆ ನಡೀತಿದೆ, ವಕೀಲರ ಸಂಘದ ಚುನಾವಣೆ ನಡೀತಿದೆ. ಹೌದಾ? ಅದು ಎಲ್ಲ ದಾರಿ ತೋರಿಸಿದವ್ರೆ. ಅಲ್ಲಲ್ಲ, ಅದೆಲ್ಲ ಅವ್ರು ಕೊಟ್ಟಿರ್ಬೋದು. ಆ ಕೊಟ್ಟಿರೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅವರೆಲ್ಲ ಕೊಟ್ಟಿರೋದಕ್ಕೆ ಅವ್ರು ಹೇಳಿರ್ಬೇಕು. ಮತ್ತು ನಮ್ಗೆ ಬೆಳ್ಳಿ ಬಟ್ಲು ಚುನಾವಣೆಯಲ್ಲಿ ಹಂಚಿರೋದು, ಬೆಳ್ಳಿ ಬಟ್ಲು ಹಂಚಿರೋದು, ಹಣ ಹಂಚಿರೋದು ಅವ್ರು ಹಂಚಿದ್ದಾರೆ. ಹಂಚಿರೋದಕ್ಕೆ ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳಿದ್ದಾರೆ. ಇಲ್ಲ ಸರ್, ರಾಜಕೀಯ ಚುನಾವಣೆ ಅಂದ್ರೆ ಅವರವರ ಇದನ್ನ ಮಾಡ್ಕೊಳ್ಳೋಕೆ ಮಾಡ್ತಾರೆ. ವಕೀಲರ ಸಂಘ ಚುನಾವಣೆಯಲ್ಲಿ ಈ ಮಟ್ಟಕ್ಕೆ ನಡೀತಿದೆ ಅಂದ್ರೆ ಏನಿದೆ ಸರ್? ಅದಕ್ಕೆ ಹಂಚಿರೋರು ಅವ್ರು ಹೇಳ್ಬೇಕು. ಈಗ ಹಂಚಿದಾರಲ್ಲ, ಹಂಚಿರೋರು ಅವ್ರು ಹೇಳ್ಬೇಕು. ನೀವು ಕೂಡ ಹಂಚ್ತಾ ಇದ್ದೀರಾ ಅಂತ ಅವರ ಆರೋಪ. ನಾವು ಯಾವುದೇ ರೀತಿಯಲ್ಲಿ, ನಾನು ಅಧ್ಯಕ್ಷನಾಗಿದ್ದಾಗೂ ಸಹ ನಾನು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ವಿರೋಧಿ, ನಾನು ಯಾರಿಗೂ ₹1 ದುಡ್ಡು ಕೊಡೋದಕ್ಕೆ ಹೋದವನು ಅಲ್ಲ, ಕೊಡೋದಕ್ಕೆ ನಾನು ವಿರೋಧಿ. ನಾವು ವಿದ್ಯಾವಂತರು, ಯಾಕೆ ಹಣ ಹಂಚಬೇಕು? ವಿದ್ಯಾವಂತರು ಹಣ ಹಂಚಿ ಮತ ಪಡೆಯೋದ್ರಲ್ಲಿ ಏನಿದೆ? ಯಾರಾದ್ರೂ ಅವ್ರು ಹಂಚಿದ್ರೆ ಅವ್ರಿಗೆ ಅನುಭವ ಇರ್ತದೆ, ಅದಕ್ಕೋಸ್ಕರ ಹೇಳಿರ್ತಾರೆ. ಬದಲಾವಣೆ ಏನಕ್ಕೆ ಬೇಕು? ಬದಲಾವಣೆ ಎಲ್ಲ ಸಹಬಾಳ್ವೆಯಿಂದ ಎಲ್ಲರನ್ನು ಅಧಿಕಾರ ಹಂಚಿಕೊಂಡು ಹೋಗ್ಬೇಕು, ಅದಕ್ಕೆ ಬದಲಾವಣೆ ಬೇಕು. ಅಂದ್ರೆ ಇಷ್ಟು ದಿನ ಇರ್ಲಿಲ್ವಾ? ಇಷ್ಟು ದಿನ ಎಲ್ಲಿದೆ ಅಭಿವೃದ್ಧಿ? ಎಲ್ಲಿದೆ? 12 ವರ್ಷ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ, ಖಜಾಂಚಿಯಾಗಿ ಮಾಡಿದ್ದಾರೆ. ಬೇರೆಯವ್ರಿಗೆ ನೀವು ಅವಕಾಶ ಹೇಳಿದ್ರೆ 12 ವರ್ಷದಿಂದ 22 ವರ್ಷದಿಂದ ಇದ್ರು ಅಂತ ಹೇಳಿದ್ರು ಹೌದು. ಸ್ನೇಹಿತರು. ಏನ್ ಬದಲಾವಣೆ? 22 ವರ್ಷದಿಂದ ಇದ್ದೆ. ಆವಾಗಿನ ವಕೀಲರ ಸಂಖ್ಯೆ ಬಹಳ ಕಡಿಮೆ ಇತ್ತು. ನನಗೆ ಯಾರು ಪೈಪೋಟಿ ಕೊಡುವಂತ ವಕೀಲರು ಯಾರು ಇರಲಿಲ್ಲ. ನೀವೇ ಆಗಬೇಕು ಅಂತ ಅಷ್ಟು ವರ್ಷ ನಾನು ಯುನಾನಿಮಸ್ ಆಗಿ ಆಜ್ಞೆ ಹೊರತಾಗಿ ಯಾವ ಚುನಾವಣೆನೂ ನಾನು ಎದುರಿಸಿಲ್ಲ. ಎಲ್ಲರೂ ಒಮ್ಮತದಿಂದ ನೀವೇ ಅಧ್ಯಕ್ಷರಾಗಿರ್ಬೇಕು, ನೀವೇ ಸರಿಯಾದ ಅಭ್ಯರ್ಥಿ ಅದಕ್ಕೆ ಅಂತ ಹೇಳಿ ಒಕ್ಕಲಿನಿಂದ ಯುನಾನಿಮಸ್ ಆಗಿ ನನ್ನನ್ನು ಮುಂದುವರಿಸಿದ್ರು. ನಾನು ಯಾರಿಗೂ ಪೈಪೋಟಿ ಕೊಟ್ಟವನಲ್ಲ. ಈ ರೀತಿ ಇದು ಹಣದ ಹೊಳೆ ಆಗಲಿ, ಆಮಿಷ ಆಗಲಿ ಅಂತ ಈ ಎಲ್ಲ ಅಲಿಗೇಷನ್ಸ್ ನನ್ನ ಪೀರಿಯಡಲ್ಲಿ ಇರಲಿಲ್ಲ. ಈಗ ನೀವಿದ್ದ ಕಾಲದಲ್ಲಿ ಸಿಟಿಲಿ ಇದ್ದಂತ ಲಾಯರ್ಗಳು ಯಾರು ಈ ಕೋರ್ಟ್ ಹತ್ರ ಬರ್ತಾ ಇರ್ಲಿಲ್ಲ. ನಾವು ಅಧ್ಯಕ್ಷರಾದ್ಮೇಲೆ ಸಿಟಿಲಿ ಇರ್ತಕ್ಕಂಥ ಲಾಯರ್ಗಳೆಲ್ಲ ಇಲ್ಲಿ ಬಂದು ಆಫೀಸ್ಗಳು ಓಪನ್ ಮಾಡುವಷ್ಟು ಮಟ್ಟಕ್ಕೆ ಡೆವಲಪ್ ಆಯ್ತು ಅಂತ. ಸುಳ್ಳು ನಾನು ಅಧ್ಯಕ್ಷನಾಗಿದ್ದಾಗ ಜೂನಿಯರ್ ಡಿವಿಷನ್ ಇದ್ದಿದ್ದು 2006ರಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ ಬಂತು. ಸೀನಿಯರ್ ಡಿವಿಷನ್ ಕೋರ್ಟ್ ಬಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಇದೇ ವಿಶ್ವನಾಥ್ ಅವರು ಇವತ್ತಿನ ದಿವಸನೂ ಕೂಡ ಸೀನಿಯರ್ ಡಿವಿಷನ್ ಕೋರ್ಟ್ ನಲ್ಲಿರೋ ಹಾರ್ಸ್ ಸ್ಟೇಬಲ್ ಇವರು ಸ್ವಂತ ಖರ್ಚಿನಿಂದ ಮಾಡಿಸಿದ್ದು. ನಾವು ಮಾಡಿಸಿದ್ದು ಹಾರ್ಸ್ ಟೇಬಲ್ ಸರ್ಕಾರದಿಂದ ಆಗಲಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದಲ್ಲ. ಇದೇ ವಿಶ್ವನಾಥ್ ಮಾಡಿಸ್ಕೊಂಡ್ ಬಂದು ಹಾಕಿದ್ದು. ಇದೇ ವಿಶ್ವನಾಥ್ ಇವತ್ತು ಇಲ್ಲಿ ಜೀವಂತ ಕುಂತಿದ್ದಾರೆ ಪಕ್ಕದಲ್ಲಿ. ಆ ಸೀನಿಯರ್ ಡಿವಿಷನ್ ಬಂದಾಗ ಮೊದಲು ಜೂನಿಯರ್ ಡಿವಿಷನ್ ಇಂದ ಅಪೀಲು ಬೆಂಗಳೂರಿಗೆ ಹೋಗ್ತಾ ಇತ್ತು. ಯಾವಾಗ ಸೀನಿಯರ್ ಡಿವಿಷನ್ ಇಲ್ಲಿ ಓಪನ್ ಆಯ್ತು, ಹಲವಾರು ವಕೀಲರುಗಳು ಬೆಂಗಳೂರಿನಿಂದ ಬಂದು ಆನೇಕಲ್ನಲ್ಲಿ ತಮ್ಮ ಅಪೀಲ್ಗಳು ನಮಗೆ ಬರಲಿ ಅನ್ನೋ ಉದ್ದೇಶದಿಂದ ಇಲ್ಲ ಆಫೀಸ್ ಓಪನ್ ಮಾಡಿದ್ರು. ಅದು ನಮ್ಮ ಕಾಲದಲ್ಲಿ ಆಗಿದ್ದೆ ಹೊರತಾಗಿ ಇವ್ರ ಕಾಲದಲ್ಲಿ ಆಗಿದ್ದಲ್ಲ. ಇಲ್ಲ, ಕ್ರೆಡಿಟ್ ನಮ್ಗೆ ಸಲ್ಲುತ್ತೆ ಅಂತಾರೆ ಅವರು. ಹೇಳ್ಕೊತಾರೆ ಅಷ್ಟೇ. ಈಗ ತಾವು ಇವಾಗಲೇ ಹೋದ್ರೆ ಆ ಸೀನಿಯರ್ ಡಿವಿಷನ್ ಬಾಗಿಲ ಪಕ್ಕದಲ್ಲಿ ಒಂದು ನಾಮಫಲಕ ಇದೆ. ಆ ನಾಮಫಲಕದಲ್ಲಿ ಅಧ್ಯಕ್ಷ ಅನ್ನೋ ಜಾಗದಲ್ಲಿ ಬಿ ನಾರಾಯಣ ಸ್ವಾಮಿ ಅಂತ ಇದೆ. ಅದೇ ನಾನು. ಹೋಗಿ ನೋಡಿ. ಈಗಲೇ ಹೋಗಿ ಯಾವ ಸೀನಿಯರ್ ಡಿವಿಷನ್ ಓಪನ್ ಆಯ್ತಲ್ಲ ಆ ಸೀನಿಯರ್ ಡಿವಿಷನ್ ಗೋಡೆ ಮೇಲೆ ದೊಡ್ಡ ನಾಮಫಲಕ ಇದೆ. ಆ ನಾಮಫಲಕದಲ್ಲಿ ಅಧ್ಯಕ್ಷರು ಅನ್ನೋದ್ರ ಕೆಳಗಡೆ ಬಿ ನಾರಾಯಣ ಸ್ವಾಮಿ ಅಂತ ಹೆಸರಿದೆ. ಆಯ್ತು, ಈಗ ನೀವು ಆಯ್ಕೆ ಆದ್ರೆ ಏನ್ ಬದಲಾವಣೆ ತರ್ತೀರಿ? ನಾನು ಹೇಳಿದ್ನಲ್ಲ ಇದುವರೆಗೂ ಎಸಿ ನ್ಯಾಯಾಲಯ ಆನೇಕಲ್ ಬರೋದಕ್ಕೆ ಪ್ರಮುಖ ಕಾರಣರು ಹೌದು, ನಾವು. ಹೌದು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅಂತ ಮುನ್ರಾಜ್ ಗೌಡರ ಕಾಲದಲ್ಲಿ ಅವರು ಆರ್ ಅಶೋಕ್ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಲೆಟರ್ ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿದ್ರು. ಅದು ನಮ್ಮ ಖಜಾಂಚಿ ನಾಗರಾಜ್ ಅವರ ನೇತೃತ್ವದಲ್ಲಿ. ಆಗ ಕೆಲವು ಬೆಂಗಳೂರು ವಕೀಲರು ಎಸಿ ನ್ಯಾಯಾಲಯ ಆನೇಕಲ್ ಬಂದ್ರೆ ನಾವು ಆನೇಕಲ್ ಬರಬೇಕಾಗುತ್ತೆ ಅಂತ ಅಲ್ಲಿ ತಡೆ ಹಿಡಿದ್ರು. ಅದು ಪೆಂಡಿಂಗ್ ಅಲ್ಲೇ ಇತ್ತು. ಮಾನ್ಯ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ
ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆದಮೇಲೆ ಇದೇ ಅಧ್ಯಕ್ಷರು ಮತ್ತು ನನ್ನ ಬಂದು ಮೀಟ್ ಮಾಡಿದ್ರು. ನಾನು ಇಲ್ಲಿ ಕಾನೂನು ಘಟಕದ ಅಧ್ಯಕ್ಷರು ಕಾಂಗ್ರೆಸ್ಗೆ, ನಾನು MLA ಅವರನ್ನ ಶಿವಣ್ಣವರನ್ನ ಮೀಟ್ ಮಾಡಿ ಅವರ ಮುಖಾಂತರ DK ಶಿವಕುಮಾರ್ ಅವರನ್ನ ಮೀಟ್ ಮಾಡಿದಾಗ DK ಶಿವಕುಮಾರ್ ಅವರು 15 ದಿವಸದೊಳಗೆ ನಿಮ್ಗೆ ಆನೇಕಲ್ನಲ್ಲಿ ಕೋರ್ಟ್ ಹಾಕುತ್ತೆ ಹೋಗಿ ಅಂತ ಹೇಳಿದ್ರು. ಅವರು DK ಶಿವಕುಮಾರ್ ಸ್ಯಾಂಕ್ಷನ್ ಮಾಡಿದ ಕಾರಣ ಆನೇಕಲ್ನಲ್ಲಿ AC ನ್ಯಾಯಾಲಯ ನಡೀತಾ ಇದೆ. ಅಲ್ಲ, ಸಾಕಷ್ಟು ದೂರುಗಳು ಸಹ ಕೊಟ್ಟರು ಅವಾಗ AC ನ್ಯಾಯಾಲಯ ಇಲ್ಲಿಗೆ ಬೇಡ ಅಂತ ಅವ್ರು ಹೇಳಿದ್ರು. ಆನೇಕಲ್ ಅಡ್ವೊಕೇಟ್ಸ್ ಅಲ್ಲ, ಆನೇಕಲ್ ಅಡ್ವೊಕೇಟ್ಸ್ ಕೊಡಿಲ್ಲ, ಬೆಂಗಳೂರು ಅಡ್ವೊಕೇಟ್ಸ್. ಯಾಕೆಂತಂದ್ರೆ AC ಕೋರ್ಟ್ ಆನೇಕಲ್ ಬಂತು ಅಂತಂದ್ರೆ ಅವರ ಮತ್ತೆ ಅಲ್ಲಿಂದ ಇಲ್ಲಿ ಬರಬೇಕು. ಆನೇಕಲ್ನಲ್ಲಿ AC ಕೋರ್ಟ್ ನಡೆಯೋದು ಬೇಡ ಅಂತ ಹೇಳಿ ಅವರು ಅಲ್ಲಿ ತೊಂದರೆ ಕೊಟ್ಟರು ಅಷ್ಟೇ ಆಗಲಿ. ಆನೇಕಲ್ ಅಡ್ವೊಕೇಟ್ಸ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಯಾರು ಮಾಡಿಲ್ಲ, ಯಾರು ಮಾಡಿಲ್ಲ. ನಿನ್ನೆ ಅವ್ರು ಆರೋಪ ಮಾಡಿ ಸಾಕಷ್ಟು ಜನ ದೂರು ಕೊಟ್ಟರು, ಅಂಥದನ್ನ ಸಹ ನಾವು ತಗೋಬಂದ್ವಿ. ಸತ್ಯಕ್ಕೆ ದೂರ ಬಂದದ್ದು. ಅದಕ್ಕೆ ಆಧಾರ ಬೇಕಲ್ವಾ? ನಿಜ. ಬಾಯಿ ಮಾತ್ರ ಹೇಳಿದ್ರೆ ಆಧಾರ ಬೇಕಲ್ವಾ? ಬೆಂಗಳೂರು ಅಡ್ವೊಕೇಟ್ಸ್ ಕೊಟ್ಟಿರೋದು ಸತ್ಯ, ಆನೇಕಲ್ ಅಡ್ವೊಕೇಟ್ಸ್ ಕೊಟ್ಟಿದ್ದಲ್ಲ. ನಾವ್ಯಾರು ಕೊಟ್ಟಿದ್ದಲ್ಲ. ಆಮೇಲೆ ಒಂದು ಕ್ಲಾರಿಫಿಕೇಶನ್ ಬಗ್ಗೆ ಕೊಟ್ಬಿಡ್ತೀನಿ. ಸೀನಿಯರ್ ಡಿವಿಷನ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು 2004ರಿಂದ 2006 ಖಜಾಂಚಿಯಾಗಿ ಕೆಲಸ ಮಾಡಿದೆ. 2005ರಲ್ಲಿ ಪ್ರಪೋಸಲ್ ಬಂತು. ಆನೇಕಲ್ಗೆ ಸೀನಿಯರ್ ಡಿವಿಷನ್ ಒಂದು ಪ್ರಪೋಸಲ್ ಬಂದಾಗ ನಾನು ನಮ್ಮ ಅಧ್ಯಕ್ಷನ ಕೇಳಿದೆ, ಸರ್ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ನೋಡಪ್ಪ ಅದೆಲ್ಲ ಖರ್ಚು ತುಂಬ ಬರುತ್ತೆ, ಮತ್ತೆ ಜಾಗ ಇಲ್ಲ ಅಂತಂದ್ರು. ಅದಕ್ಕೆ ನಾನು ಯಾವತ್ತು ನಾವು ಯಾರು ನೆನೆಸ್ಕೋಬೇಕು ಅಂತಂದ್ರೆ ಆವತ್ತಿನ ಶಾಸಕರು, ಮಾಜಿ ಕೇಂದ್ರ ಸಚಿವರು ಮತ್ತು ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿ ಅವ್ರು ನಾವು ನೆನೆಸ್ಕೋಬೇಕು. ಅವರು ಒಂದು ಕೊಟ್ಟಂತ ಉದಾರತೆ ಇವತ್ತಿನ ದಿವಸ ಆನೇಕಲ್ನಲ್ಲಿ ಸೀನಿಯರ್ ಡಿವಿಷನ್ ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳೆಲ್ಲ ಬರೋದಕ್ಕೆ ಕಾರಣ ಆಯಿತು. ಅವರು ವಿಶ್ವನಾಥ್ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ನಾನು ಹೆಲ್ಪ್ ಮಾಡ್ತೀನಿ ಅಂತಂದ್ರು. ಸರ್ ನೀವು ಏನು ಮಾಡೋದು ಬೇಕಾಗಿಲ್ಲ, PWD ಇಂಜಿನಿಯರ್ಸ್ನ ಇಮಿಡಿಯೇಟಾಗಿ ಕಳಿಸಿ, ಅಲ್ಲಿ ಏನು ಅವೈಲಬಿಲಿಟಿ ಇದೆ ನಾವು ನಮಗೆ ಲಿಟಿಗೇಟ್ಸ್ ಒಂದು ಹಾಲ್ ಇತ್ತು, ಅದನ್ನು ಬಿಟ್ಕೊಡಕ್ಕೆ ನಾವು ರೆಡಿ ಅಂತಂದ್ವಿ. ಮತ್ತೆ ಟೈಪಿಂಗ್ ಪೂಲ್ ಇತ್ತು, ಅದನ್ನು ಬಿಟ್ಕೊಟ್ವಿ. ಮತ್ತೆ ಅಪರಾಧಿಗಳ ಕೋರ್ಟ್ ಕರ್ಕೊಂಡು ಬಂದಾಗ 2 ಜೈಲಿತ್ತು, ಅದನ್ನ ಡೆಮಾಲಿಷನ್ ಮಾಡಿ ಜಡ್ಜಸ್ ಚೇಂಬರ್ ಮಾಡಿದ್ವಿ, ಆಲ್ಟ್ರೇಷನ್ ಮಾಡಿಸಿದ್ವಿ. ಮತ್ತೆ APPಗಳಿಗೆ 2 ರೂಮ್ ಇತ್ತು, ಅದನ್ನು 1 ತಗೊಂಡ್ವಿ. ಮತ್ತೆ ಜೂನಿಯರ್ ಡಿವಿಷನ್ ಒಂದು ರೂಮ್ ತಗೊಂಡ್ವಿ. ಸೀನಿಯರ್ ಡಿವಿಷನ್ ಪ್ರಾರಂಭ ಆಗೋದಕ್ಕೆ ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾವು ನೆನೆಸ್ಕೋಬೇಕಾದ ಮುಖ್ಯ ವ್ಯಕ್ತಿನ ಮಾಜಿ ಶಾಸಕರಿಂದ ನಾರಾಯಣ ಹೇಳಿದವರು 50,000 ರೂಪಾಯಿ ಉದಾರತೆ ಕೂಡ ಕೊಟ್ಟರು ನಮಗೆ. ಅವರು ಆ ಒಂದು ದುಡ್ಡಲ್ಲಿ ತಗೊಂಡು ನಾವು ಎಲ್ಲ ಖರ್ಚು ಮಾಡಿ ಒಂದು ಕಲರ್ಫುಲ್ ಫಂಕ್ಷನ್, ಒಂದು ತುಂಬ ಚೆನ್ನಾಗಿ. ಜೊತೆಗೆ ಅವತ್ತು ಏನಾಯ್ತು ಅಂತಂದ್ರೆ ರಾಜ್ಕುಮಾರ್ ಅವ್ರ ಸತ್ತು, ನಾವು ಸೀನಿಯರ್ ಡಿವಿಷನ್ ಓಪನಿಂಗ್ ಡೇಟ್ ಇಟ್ಟಾಗ ರಾಜ್ಕುಮಾರ್ ಅವ್ರ ಸತ್ರು. ಆ ಪರಿಸ್ಥಿತಿನಲ್ಲಿ ಒದ್ದಾಡಿರೋದು ನನಗೆ ಗೊತ್ತು, ನಮ್ಮ ಹಿರಿಯ ವಕೀಲರಿಗೆ ಗೊತ್ತು ಎಷ್ಟು ಆ ಒಂದು ಪರಿಸ್ಥಿತಿನಲ್ಲಿ ನಾವು ಓಪನ್ ಮಾಡಿದ್ವಿ ಅಂತ. ಜೊತೆಗೆ ಆ ಸೀನಿಯರ್ ಡಿವಿಷನ್ ಓಪನ್ ಆಯಿತು, ಸಕ್ಸಸ್ ಆಯಿತು. ನೆಕ್ಸ್ಟ್ ಏನಾಯಿತು ಅಂತಂದ್ರೆ ಬರೀ 6 ತಿಂಗಳಲ್ಲೇ ಒಂದು ಜುಡಿಷಿಯಲ್ ಕ್ವಾರ್ಟರ್ಸ್ಗೆ ಪ್ರಪೋಸಲ್ ಬಂತು. ಅವಾಗ ನಮ್ಮ ಹಿರಿಯರಾದ ನಾರಾಯಣ ಸ್ವಾಮಿ ಅವರು ನಾವು ಎಲ್ಲ ಸೇರಿಕೊಂಡು PWD ಇಂಜಿನಿಯರ್ ಕರೆದು ಒಂದು ಜುಡಿಷಿಯಲ್ ಕ್ವಾರ್ಟರ್ಸ್, ಇವತ್ತು ಯಾರಾದ್ರೂ ಜಡ್ಜು ಒಬ್ರು ಇದೆ ನ್ಯಾಯಾಲಯದ ಕಾಂಪೌಂಡ್ ಅಲ್ಲಿ ಇದ್ದಾರೆ, ಅದನ್ನು ಕೂಡ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಆಗಿತ್ತು. ಜೊತೆಗೆ ಏನು ಅಂತಂದ್ರೆ ನಿನ್ನೆ ನಮ್ಮ ವಕೀಲರಾದಂಥ H. ಶ್ರೀನಿವಾಸ ಹೇಳ್ತಾ ಇದ್ರು, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ, 3 ಗಂಟೆಗೆ ಹೋಗ್ತಾರೆ, 4 ಗಂಟೆಗೆ ಹೋಗ್ತಾರೆ ಅಂತ. ಇದೇ H. ಶ್ರೀನಿವಾಸ್ ಮೇಲೆ ಬಾರ್ ಕೌನ್ಸಿಲ್ ಅಲ್ಲಿ ಒಂದು ಕಂಪ್ಲೇಂಟ್ ಸರಿ ಅದಲ್ಲ ಸರಿ, ಅದು ಆಕ್ಚುಲಿ ಕಥೆ ಸರ್ ಅದು. ಸ್ವಾಮಿ, ಒಟ್ಟಾಗಿ ಹೇಳ್ಬೇಕು ಅಂತಂದ್ರೆ ನಾವು ವಕೀಲ ವೃತ್ತಿಯನ್ನು ಮುಗಿಸ್ಕೊಂಡು ನಾವು ಸಂಜೆ ಹೋಗಿ ನಮ್ಮೆಲ್ಲರಿಗೂ ಮನೆಗಳಿದೆ, ನಮ್ಮ ಮನೆಗಳಲ್ಲಿ ಮಲಗ್ಕೋತೀವಿ. ನಾವು ಮಧ್ಯರಾತ್ರಿಯಲ್ಲಿ ಎದ್ದೋಗೋ ಅಭ್ಯಾಸ ನಾವು ಹೋಗಲ್ಲ. ನಾವು ರಾತ್ರಿ ಹೊತ್ತು ನಮ್ಮ ಮನೇಲೇ ಮಲಕೊಳ್ಳೋ ಅಭ್ಯಾಸ. ನ್ಯಾಯ ಕೊಡಿಸೋದು, ನ್ಯಾಯ ಇದು ಮಾಡೋದು. ಇವತ್ತು ಅದೇ ವಕೀಲರ ಸಂಘದಲ್ಲಿ ರಾಜಕಾರಣಿಗಳು ಧೋರಣೆಗಳು ಮಾಡಂತ ಚುನಾವಣೆ ಅದೇ ರೀತಿ ಈ ಸರಿ ಚುನಾವಣೆ ಆಗ್ತಿದೆ. ಯಾಕೆ ಪ್ರತಿ ವರ್ಷನೂ ಹಿಂಗೆ ಆಗ್ತಾ ಇರೋದು? ಈ ಸರಿ 22 ವರ್ಷ ನಡೆದೇ ಇಲ್ಲ, ಪ್ರತಿ ವರ್ಷ ಈ ಬಾರಿ ವಿಭಿನ್ನವಾಗಿದೆ ಸರ್.
ಪ್ರತಿ ಬಾರಿ ನಿಮ್ಮ ಚುನಾವಣೆ ಯಾವ ರೀತಿ ಪತ್ರಿಕಾಗೋಷ್ಠಿ ಆಗ್ತಾರೆ ಯಾವ ಈ ಬಾರಿ ಆಗ್ತಾ ಇದೆ ಯಾಕೆ ಅಂತ. ಆಮೇಲೆ ಎಲೆಕ್ಷನ್ ಚುನಾವಣೆನೇ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಜನಸಾಮಾನ್ಯರು ಮತ್ತೆ ಇನ್ಯಾವ ರೀತಿ ಆಲೋಚನೆ ಮಾಡ್ತಾರೆ? ಸರ್ ಈ ಸರಿ ಚುನಾವಣೆ ಹಣದ ಹೊಳೆ ಇದ್ರೆ ಚುನಾವಣೆ ಅವಶ್ಯಕತೆ ಇರಲಿಲ್ಲ. ನನ್ನ ಅವಧಿ ಮುಗಿದ ತಕ್ಷಣ ಮತ್ತೊಬ್ಬ ಸ್ನೇಹಿತರು ಇಲ್ಲಿ ಚುನಾವಣೆ ನಡೀತು ಗೆದ್ರು. ಆ ನಂತರ ಆದಂತಹ ಚುನಾವಣೆಯಲ್ಲಿ ನಾನೇ ಮುಂದಾಳತ್ವದಲ್ಲಿ ಚುನಾವಣೆ ಇಲ್ಲದೆ ಇನಾನಮಸ್ ಆಗಿ ಮಾಡಿದ್ವಿ. ವಿಜಯಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡಿದ್ವಿ, ಸಂಪತ್ ಅವ್ರನ್ನ SL ಸಂಪತ್ ಕುಮಾರ್ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ವಿ. ಆಗ ಯಾಕೆ ಚುನಾವಣೆ ಮಾಡಿದ್ವಿ? ಸಾಮರಸ್ಯ ಇತ್ತು, ಮತ್ತೆ ಇಚ್ಛಾ ಮನೋಶಕ್ತಿ ಇತ್ತು, ಹೊಸಬರು ಕೊಡಬೇಕು ಅಂತ. ಆ ಇಚ್ಛಾ ಮನೋಶಕ್ತಿಯಿಂದ ನಾವು ಆವಾಗ ಚುನಾವಣೆ ಇದ್ರೇನೆ ಮಾಡಿದ್ವಿ. ಈಗಲೂ ಕೇಳ್ಕೊಂಡು ನಾವು ಬನ್ನಿ ಅಂತ, ಇಲ್ಲ ನಾನೇ ಆಗ್ಬೇಕು ಅಂತ ಎಲ್ಲ ಆಗುತ್ತೆ. ಸ್ವಾರ್ಥ ಮನೋಭಾವದಿಂದ ಚುನಾವಣೆ ನಡೀತೇವೆ ನಾವು. ಇವತ್ತೂ ಬರಲಿ, ನಾಳೆ ಚುನಾವಣೆ ಇದೆ, ನಾವು ಸಿದ್ಧ ಇದ್ದೀವಿ. ಚುನಾವಣೆನೇ ಬೇಡ, ಬರ್ಖಾಸ್ತು ಮಾಡ್ಬಿಡೋಣ, ಎಲ್ಲ ಒಟ್ಟಾಗಿ ಬನ್ನಿ. ಚುನಾವಣೆ ಬೇಡ, ಬರ್ಖಾಸ್ತು ಮಾಡೋಣ, ಚುನಾವಣೆ ಒಟ್ಟಾಗಿ. ಅಲ್ಲ ಬಂದ್ರೆ ಅಧ್ಯಕ್ಷ ಸರ್ ಅವ್ರಿಗೆ ಕೊಡ್ತೀರಾ ಅಂತ. ನಾನು ಅನ್ನುವ ಧೋರಣೆ ಬಿಟ್ಬಿಟ್ಟು ಬರಲಿ ಸರ್. ಚುನಾವಣೆಗೆ ಬರ್ಖಾಸ್ತು ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಚುನಾವಣೆ ಬೇಕಾಗಿಲ್ಲ. ಯಾಕಂದ್ರೆ ಚುನಾವಣೆಯಲ್ಲಿ ಗೆದ್ದವ್ರು ಇಲ್ಲಿ, ಸೋತವ್ರು ಹೋಗ್ಬಿಡ್ಲಿ ಅಂದ್ರೆ ಮನೆಗಳಿಗೆ ಹೋಗೋದು ಬಂದಿಲ್ಲ. ಸಾಮರಸ್ಯದಿಂದ ಈಗ ಅವ್ರು ಬಂದ್ರೆ ಅಧ್ಯಕ್ಷ ಸ್ಥಾನ ಅವ್ರು ಬಿಟ್ಕೊಡ್ತಾರೆ. ಯಾರನ್ನ ಹೊಸಬ್ರನ್ನ ಕೊಡ್ಲಿ, ಅವರೇ ಚೂಸ್ ಮಾಡ್ಲಿ ಹೊಸಬ್ರನ್ನ. ಸೇರಿ ಅವ್ರು ಯಾರು ಚೂಸ್ ಮಾಡ್ತಾರೋ ಆದ್ರೆ ಒಟ್ಟಿಗೆ ಹೋಗ್ತೀರಾ? ಅದೇ ನಿಮ್ಮ ಒಂದು ಇದು ಆ ಬಣದ ಅಧ್ಯಕ್ಷ ಅಭ್ಯರ್ಥಿ ಆಗ್ಬಾರ್ದು ಅಂತ. ಅಲ್ಲ ಸರ್, ಈಗ ನಿಮ್ಮ ಒಂದು ಒತ್ತಾಯ ಏನಂದ್ರೆ ಆ ಬಣದಲ್ಲಿ ಒಂದು ಅಧ್ಯಕ್ಷ ಸ್ಥಾನದ ಆಗ್ಬಾರ್ದು ಅಂತ. ಇದೆಯಲ್ಲ ಸರ್, ಒಟ್ಟಾಗಿ ಕೂತ್ಕೊಂಡಾಗ ಎಲ್ಲ ವಕೀಲರ ಸಂಘದಲ್ಲಿ ಮೆಜಾರಿಟಿ ಯಾರು ಒಪ್ಕೊಂಡ್ರೋ ಅದಕ್ಕೆ ಮುಂದೆ ಯಾರು ಪ್ರೆಸಿಡೆಂಟ್ ಆಗಿ ಮಿಕ್ಕವ್ರಿಗೆ ಯಾರಿಗೆ ಆದ್ರೂ ನಾವು ಒಪ್ಕೊಳ್ಳೋದು ಸಾಮದ ಕೊಡೋದಕ್ಕೆ ರೆಡಿ ಇದೀವಿ ಸರ್. ಅದೇ ನೀವು ಲಕ್ಕಿ ಕುಪ್ಪ ಮಾಡೋದಕ್ಕೆ ರೆಡಿ ಇದ್ದೀರಾ? ಹೊಸ ಮುಖಗಳಿಗೆ ಆದ್ಯತೆ ಇರೋರಿಗೆ ಮತ್ತೆ ಅದಕ್ಕೆ ಅರ್ಹತೆ ಇರುವಂತ ವ್ಯಕ್ತಿ ಅಧ್ಯಕ್ಷ ಸ್ಥಾನನ ಲಕ್ಕಿಕೊಪ್ಪನಲ್ಲಿ ಸೆಲೆಕ್ಟ್ ಮಾಡೋದಲ್ಲ, ಆ ಸ್ಥಾನ ನಿಭಾಯಿಸುವಂತಹ ಶಕ್ತಿ ಇರಬೇಕು ಅವರಿಗೆ. ಆ ರೀತಿ ಅಂತ ಬೆಳವಣಿಗೆ ಇರಬೇಕು ಅವರಲ್ಲಿ. ಸಮಾನವಾಗಿ ಕರ್ಕೊಂಡು ಹೋಗುವ ಶಕ್ತಿ ಇರಬೇಕು. ಜಾತಿ ದ್ವೇಷ ಇಟ್ಟು ಅವ್ರು ತುಳಿತಾರೆ, ಇವ್ರು ಇನ್ನೊಂದು ಜಾತಿ ತುಳಿತಾರೆ ಅನ್ನೋ ಮನೋಭಾವನೆ ಇದ್ದಿರೋಂಥ ವ್ಯಕ್ತಿ ಯಾರೇ ಬರಲಿ, ಅವೆಲ್ಲ ಸಹೋದರರು, ಮಾನವತ್ವ ಇರೋರು, ಮಾನವತ್ವ ಇರೋರು. ಯಾವ ಜಾತಿ ನಾನು ಈಗ ಪ್ರೀವಿಯಸ್ಸಲ್ಲಿ ಈಗ YPC ಸಿಂಡಿಕೇಟರ್ ಇದ್ದಾಗ ನಾನು ಸೆಕ್ರೆಟರಿ ಆಗಿದ್ದೆ. ನಾನು ಆಪೋಸಿಟ್ ABC ಸಿಂಡಿಕೇಟರ್ ನಾನು ಸೆಕ್ರೆಟರಿ ಆಗಿ YPC ಸಿಂಡಿಕೇಟರ್ ಅವರು ಪ್ರೆಸಿಡೆಂಟ್ ಆಗಿದ್ರು, ನಾನು ಸೆಕ್ರೆಟರಿ ಆಗಿದ್ದೆ. ಅವರೆಲ್ಲ ಹೇಳ್ಕೊಡೋದು ನಾವು ಮಾಡ್ತೀವಿ AC ಕೋರ್ಟ್ ಅವ್ರು ಮಾಡಿದ್ರು. ಕಲ್ಯಾಣಿ ವಿಚಾರದಲ್ಲಿ ನೋಡಿರ್ಬೋದು. ನಾನು ಸೆಕ್ರೆಟರಿ ಆದಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಸುಮಾರು 150 ವಕೀಲರು ಕಲ್ಯಾಣಿನೆಲ್ಲ ಹೊಂದಿತ್ತಿರುವಂತ ಅವರೆಲ್ಲ ಕಾಣಿಸ್ತಾ ಇಲ್ವಾ? ಸುಮಾರು ಜನ ಬಂದು ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಬಂದಿದ್ದಾರೆ, ಪೊಲೀಸ್ ಅವರು ಬಂದಿದ್ದಾರೆ, ಫೈರ್ ಸ್ಟೇಷನ್ ಅವ್ರು ಬಂದಿದ್ದಾರೆ. ಅವರೆಲ್ಲ ಲೆಕ್ಕಕ್ಕಿಲ್ವಾ? ಜಡ್ಜಿಗಳು ಬಂದು ಅಲ್ಲಿ ಕೆಲಸ ಮಾಡಿದ್ದಾರೆ. ಏನು ಒಂದು ಕಲ್ಯಾಣ ಉದ್ಭವ ಆಗಲಿ ಅಂದ್ರೆ ಕೆಲಸ ಮಾಡಬಾರ್ದು. ನಾನು ಕಲ್ಲು ಹೊಡೆದಿದ್ದೀನಿ. ನಾನು ಪ್ರತಿ ದಿವಸ ಮುತ್ತೊಡೆದಿದ್ದೀವಿ. ಕಾಂಗ್ರೆಸ್ ಗಿಡ ಕಿತ್ತಿದ್ದೀವಿ. ಆಮೇಲೆ ಪ್ರತಿಯೊಬ್ಬರ ಸ್ಪಾನ್ಸರ್ ಮಾಡಿಸಿ ಸಿಮೆಂಟು, ಜಲ್ಲಿ, ಆಮೇಲೆ ಇಟ್ಕೆಗಳು, ಆಮೇಲೆ ಗ್ರಾನೈಟು. ಯಾರೋ ನಮ್ಮ ಮನೆ ಪಕ್ಕದಲ್ಲಿ ಗ್ರಾನೈಟ್ ಫ್ಯಾಕ್ಟ್ರಿ ಹತ್ರ ಒಂದು ಲೋಡು ಗ್ರಾನೈಟ್ ಭವ್ಯ ಇದಾಗಿರೋಂಥದ್ದು. ಅದೆಲ್ಲ ನಾನು ಹೇಳ್ಕೊಬಾರ್ದು. ಯಾಕಂದ್ರೆ ಈ ಬಲಗೈಯಲ್ಲಿ ಮಾಡಿರುವಂಥದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ಕೊಳ್ಳಿ. ನಾವೆಲ್ಲ ಇದುವರೆಗೂ ನಾವು ಕಲ್ಯಾಣ ಹೇಳ್ಕೊಂಡಿದ್ದೀವ. ಆಮೇಲೆ ಪೋಸ್ಟ್ ಇದಾಗಿರಲಿಲ್ಲ, ಏನು ಸೊಸೈಟಿ ಆಗಲಿಲ್ಲ ಅಂತ. ಸೊಸೈಟಿಯಲ್ಲಿ ಬೆಂಗಳೂರು ಸೊಸೈಟಿ ಆದಾಗ ನಾವು 5,000 10,000 ನಾನು ಅಲ್ಲಿ ಸುಬ್ರಹ್ಮಣ್ಯ 5,000 10,000 ಸ್ಟಾಂಪ್ಗಳು ತಗೊಂಡ್ಬಂದು ನಾವು ಮಾರಿದ್ದೀವಿ. ಸೊಸೈಟಿ ಆಗೋಕ್ಕೆ ಮುಂಚೆ ನಾವು ಅವ್ರ ಸೆಕ್ರೆಟರಿ ಆದಾಗ ನಾವು ಓಡಾಡಿದ್ದೀವಿ. ಇದೇ AC ಕೋರ್ಟ್ ವಿಚಾರಕ್ಕೆ ನಾವು ಓಡಾಡಿದ್ದೀವಿ. ನಾವೆಲ್ಲ ಹೇಳ್ಕೊಂಡಿದ್ದೀವ. ನಮ್ಮ ಹೆಸರು ಯಾಕೆ ಬರೋದಿಲ್ಲ? ಅದೆಲ್ಲ ಒಂದು ಸಂಘ ಅಂದಾಗ ತಂದೆ ತಾಯಿ ಒಂದು ಇದು ಕುಟುಂಬ ಇದ್ದಂಗೆ. ಕುಟುಂಬದಲ್ಲಿದ್ದಾಗ ತಂದೆ ಸ್ಥಾನದಲ್ಲಿ ನಾವು ಕೊಡ್ತಾರೆ. ತಂದೆ ಸ್ಥಾನ ಕೊಟ್ಟಾಗ ಮಕ್ಕಳು ನಾವೆಲ್ಲ ಮಕ್ಕಳಾಗಿರೋದು. ಮಕ್ಕಳಿಗೆ ಯೋಗಕ್ಷೇಮಗಳು ಕಷ್ಟ ಸುಖ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಮಾಡಿದ್ವಿ ಅಂದ್ರೆ ಮಕ್ಕಳಿಗೆ ನಾವು ಮಾಡೋದನ್ನ ಯಾಕೆ ಹೇಳ್ಕೋಬೇಕು? ನಮ್ಮ ಕರ್ತವ್ಯ ಅಲ್ವಾ? ನಾವೆಲ್ಲ ಈಗ ಅಷ್ಟು ಜನನು 400 ಜನ ಆಗಲಿ 500 ಜನ ಆಗಲಿ ಯಾರಿಗೆ ಎದುರಿಸ್ತಾರೆ? ಯಾಕೆ ಗೆಲ್ಸ್ಕೊಡೋದನ್ನ ಏನು ಪ್ರೆಸಿಡೆಂಟ್ ಆಗಲಿ ಸೆಕ್ರೆಟರಿ ಆಗಲಿ ಗೆಲ್ಸ್ಕೊಡೋದು ಏನಕ್ಕೆ? ನಮ್ಮ ನೇತೃತ್ವದಲ್ಲಿ ಅವ್ರು ಕೆಲಸ ಮಾಡಲಿ ಅಂತ. ನಾವು ಕೆಲಸ ಮಾಡಬೇಕು ಅಂತ ನಾವು ಬಂದಿರೋಂಥದ್ದು. ಆಮೇಲೆ ಇನ್ನೇನು ಒಂದು ಟೀ ಸ್ಟಾಲ್ ಅಂತ ಹೇಳಿದ್ರು. ಟೀ ಸ್ಟಾಲ್
ಇದೇ ಅಧ್ಯಕ್ಷರು ಮತ್ತೆ ಈಗ ಪ್ರೆಸಿಡೆಂಟ್ ಆಗಿದ್ದವರು ಎ ಜಿ ರಾಜ್ ಕುಮ್ಮಕ್ಕನ ಮೇಲೆ ಟಿ ಸ್ಟಾರ್ ಹೊಡೆದ್ರು ಅಂತ ರಾತ್ರಿ ಅದನ್ನೆಲ್ಲ ಹೊಡೆದ್ಬಿಟ್ಟು ಎಲ್ಲ ಜೆಸಿ ಬಿಟ್ಟು ತಗೊಂಡು ಅವ್ರ ಜೊತೆ ಕೆಲಸ ಮಾಡ್ತೀನಿ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಉದಯ್ ಆಗಲಿ, ಮೋಹನ್ ಕಾಂತ್ ಆಗಲಿ, ಗುರುಮೂರ್ತಿ ಆಗಲಿ ಇಂಥವರೆಲ್ಲ ರಾತ್ರಿ ಸೀನಿಯರ್ ಫಂಡ್ಸ್ ಅವರು ಕೊಟ್ಟಿದ್ದಾರೆ. AMS ಇನ್ನೆಲ್ಲ ಸುಮಾರು ಜನ ದುಡ್ಡು ಕೊಟ್ಟು ರಾತ್ರಿ ಇನ್ನೂ ಮರ ಓಡಿಸಿ ಎಲ್ಲಾನು ಮಾಡಿಸಿ ಆ ಟಿ ಸ್ಟಾರ್ ಇವತ್ತು ಮಾಡಿಸಿರೋದ್ರಿಂದ ನಾವು ಟಿ ಸ್ಟಾರ್ ಮಾಡಿದ್ರೆ ಅಂತ ಹೇಳ್ತಾರೆ. ಸರ್ ಈಗ ಮನೆ ದೊಡ್ಡದಾಗ್ತಾ ಇದ್ದ ನಾವು ಒಂದು ಊಟ ಏನು ಸಂಸಾರ ಮಾಡ್ಬೋದು. ಈಗ 680 ಜನ ಇದ್ದಾರೆ ಕುಟುಂಬ, 691 ಜನ ಇದ್ದಾರೆ. ಆವಾಗ BNS ಕಾಲದಲ್ಲಿ 47 ಜನ ಇದ್ರು. ಆಮೇಲೆ AMS ಕಾಲದಲ್ಲಿ 220. ಆಮೇಲೆ ತಿರುಗಿ ಆಮೇಲೆ YPS 400 ಚಿಲ್ಲರೆ ಬಂತು. ಆಮೇಲೆ 576 ಬಂತು. ಈಗ 691 ಇದೆ. ಕುಟುಂಬ ದೊಡ್ಡದಾಗ ಎಲ್ಲರೂ ಅವಕಾಶಗಳು ಬೇಕಾಗ್ತೈತೆ. ನಾವು ಮಾಡಿದ್ರೆ ನಮ್ಗೆ ಕೆಲಸಕ್ಕೋಸ್ಕರ ಅದೆಲ್ಲರೂ ಮಾಡಲೇಬೇಕಾಗ್ತದೆ. ಡಿಸ್ಟ್ರಿಕ್ಟ್ ಕೋರ್ಟ್ ಬರ್ತೈತೆ. ಈಗ ಇನ್ನೂ 4 ಕೋಟಿ ರೆಡಿ ಇದೆ ಬರೋದಕ್ಕೆ. ಜಾಗ ಇಲ್ಲ ಅಲ್ಲಿ. ತರ್ತೀವಿ ಅಂದ್ರೆ ಬರೋದಕ್ಕೆ ಜಾಗ ಇದ್ರಲ್ಲ, ಬರೋಕ್ಕೆ ರೆಡಿ ಇದೆ. ಕೋರ್ಟ್ ಕೊಡಕ್ಕೆ ರೆಡಿ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಪೆಂಡೆನ್ಸಿ ಜಾಸ್ತಿ ಇದೆ, ಸ್ಟಾಫ್ ಇಲ್ಲ. ಈಗ ಸುಮಾರು ಕೋರ್ಟ್ ಸ್ಟಾಫ್ ಇಲ್ಲ. ಬೆಳಗ್ಗೆ ಒಂದು ಕೋರ್ಟಲ್ಲಿ ಇವ್ರು ಬೆಂಚ್ ಮಾಡೋರು ರೆಕಾರ್ಡ್ ರೂಮಲ್ಲಿ ಹೋಗ್ಬಿಟ್ಟು ಕೇಸ್ ಕರೆಯುವಂಥ ಪರಿಸ್ಥಿತಿ ಆಗಿದೆ. ಆದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಇದೆ, ಜಾಸ್ತಿ ಜನ ಇದ್ದಾರೆ. ನಾವು ಮಾಡಿದ್ವಿ ಅನ್ನೋದು ಬೇಡ, ನಾವೆಲ್ಲ ಸೇರಿ ಮಾಡಿದ್ವಿ. ಕೋರ್ಟ್ ಸ್ಯಾಂಕ್ಷನ್ ಆಗಿ 2 ವರ್ಷ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ 3 ವರ್ಷ ಆಗಿದೆ. 3 ವರ್ಷ ಆಗಿದೆ. ಈಗಿರ್ತಕ್ಕಂಥ ಬಾಡಿ ಯಾಕೆ ತರಲಿಲ್ಲ ಅದನ್ನ ಇನ್ಫ್ರಾಸ್ಟ್ರಕ್ಚರ್? ಜಾಗ ಓಪನ್ ಆಗಿಲ್ಲ, ಕೋರ್ಟ್ ಜಾಗ ಇಲ್ಲ, 3 ವರ್ಷದಿಂದ ಏನ್ ಮಾಡ್ತಾರೆ? ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಅದನ್ನ ಯಾಕೆ ಕಣ್ಮಿಸ್ಕೊಂಡಿದ್ರು? ಯಾಕೆ ಇಲ್ವಾ? ಯಾಕೆ ಮಾಡಬಾರ್ದಾಗಿತ್ತು? ಸ್ನೇಹಿತರು, ಪತ್ರಿಕಾ ಮಾಧ್ಯಮದವರು ಸೀರಿಯಸ್ ಆಗಿ ಒಂದು ಕ್ವಶನ್ ಹಾಕಿದ್ರು. ಇಷ್ಟು ದಿವಸ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿಲ್ಲ, ಈ ಸಾರಿನೇ ಯಾಕೆ ನೀವು ಇಷ್ಟೊಂದು ಸೀರಿಯಸ್ ಆಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿನೇ ನಾನು ಬೆಳಿಬೇಕು ಅನ್ನೋ ಇದು ಜಾಸ್ತಿ ಆಗಿ ಬೇರೆಯವ್ರನ್ನ ಬೆಳೆಸೋಕೆ ಪ್ರಯತ್ನ ಮಾಡಲಿಲ್ಲ. ಇಲ್ಲಿ ನಾವೆಲ್ಲ ಒಂದಾಗಿದ್ದಾಗ 2 ಸಂಘಗಳಾದವು. 2 ಸಂಘಗಳಾದಕ್ಕೆ ಅವರೇ ಕಾರಣ, ಬೇರೆ ಯಾರೂ ಅಲ್ಲ. ಅವ್ರು ನೆನ್ನೆ ಹೇಳಿದ್ರು ನಾವು ಒಂದು ಮಾಡಿದ್ವಿ ಅಂತ. ಒಂದು ಮಾಡಿದ್ದು ಸುಳ್ಳು, 2 ಮಾಡಿದ್ದವರು. 2 ಮಾಡಿದ ಸಂಘಗಳನ್ನ ಅವ್ರು ಅನುಕೂಲ ಪಡ್ಕೊಂಡ್ರು. ಅದೇ ರೀತಿ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಕುಟುಂಬ ರಾಜಕೀಯ ಮಾಡಬಾರ್ದು ಅಂತ ಇವರು ಕುಟುಂಬ ರಾಜಕೀಯ ಮತ್ತು ಜಾತಿ ರಾಜಕೀಯ ಮಾಡಕ್ ಹೋದ್ರು. ಅದಕ್ಕೋಸ್ಕರ ಎಲ್ಲ ವ್ಯಕ್ತಿಗಳು ನಾವೆಲ್ಲ ಒಂದಾಗಿ, ಅಂದ್ರೆ ಅವರ ಉದ್ದೇಶ ಒಂದೇ, ಈ ಸಾರಿ ಕರೆಯೋದು ನಿನ್ನ ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಹೇಳೋದು ಒಬ್ಬರನ್ನ, ಅವ್ರು ಹೆಲ್ಪ್ ತಗೊಳೋದು. ಇನ್ನೊಬ್ಬರನ್ನ ಕರೆಯೋದು ನಿನ್ನ ನೆಕ್ಸ್ಟ್ ಟೈಮ್ ಖಜಾಂಚಿ ಮಾಡ್ತೀನಿ ಅಂತ 4 ಜನ ಕೇಳೋದು. ಇನ್ನೊಬ್ಬರನ್ನ ಕರೆಯೋದು ನಿನ್ನ ಸೆಕ್ರೆಟರಿ ಮಾಡ್ತೀನಿ ಅಂತ 4 ಜನ ಕೇಳೋದು. ಅವ್ರು ಒಬ್ಬರ ಮುಂದೆ ಹೇಳಲ್ಲ, ಬೇರೆ ಹತ್ರ ಕರೆದ್ಬಿಟ್ಟು ಅವ್ರ ಎದುರುಗ ಮಾತ್ರ ಹೇಳೋದು. ಅಂದ್ರೆ ನನ್ನ ಮಾಡ್ತಾರೆ ನಾವು ಮುಂದಿನ ಸಾರಿ ಅಂತ ಇವನ್ ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ ಅಂತ ಇನ್ನೊಬ್ರು ಸಪೋರ್ಟ್ ಮಾಡ್ತಾರೆ. ಈ ತರ ಮಾಡಿ ಎಲ್ಲರನ್ನು ಮಾಡಿಬಿಟ್ಟು ಲಾಸ್ಟ್ ಎಲೆಕ್ಷನ್ ಬಂದಾಗ ನಾನೇ ಪ್ರೆಸಿಡೆಂಟ್ ಆಗ್ಬೇಕು ಅಂತಾರೆ. ಅದಕ್ಕೋಸ್ಕರನೇ ನಾವು ಎಲ್ಲ 4 ಪಂಗಡಗಳಿದ್ವಿ. ಈ 4 ಪಂಗಡಗಳು ಒಂದಾಗಿ ಇವತ್ತು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಈ ಎಲೆಕ್ಷನ್ ತಡ್ಕೊಳಕ್ ಆಗ್ದಿರಾ ಅವರು ನಮ್ಮ ಮೇಲೆ ಇಲ್ಲದ ಆರೋಪಗಳನ್ನ ಮಾಡಿ ನಿನ್ನೆ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಅಲ್ಲಿ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅವ್ರು ಮಾಡಿದ್ದು ಯಾವುದೂ ಇಲ್ಲ. ನಾನು ಸೆಕ್ರೆಟರಿ ಆಗಿದ್ದಾಗ MLA ಅವರ ಹತ್ರ ಹೋರಾಡಿ ಇಲ್ಲಿ ಆನೇಕಲ್ಗೆ ಬೋರ್ವೆಲ್ ಹಾಕ್ಸಿದೀವಿ. ಅದೇ ರೀತಿ MP ಕೋಟದಿಂದ ಕುಡಿಯೋ ನೀರಿನ ಒಂದು ಸಂಪರ್ಕ MP DK ಸುರೇಶ್ ಅವರು ಹಾಕ್ಸಿದ್ದಾರೆ. ಅದನ್ನೆಲ್ಲ ಹೇಳೇ ಇಲ್ಲ ನೀರಿನ ಬಗ್ಗೆ. ಆಮೇಲೆ ನಮ್ಮ ಪದ್ಮನಾಭು ಇವರು ಇಲ್ಲಿ ಅಧ್ಯಕ್ಷರಾಗಿದ್ದಾಗ ಕೋರ್ಟ್ಗೆ ನೀರು ಸಾಲದು ಅಂತ ಪದ್ಮನಾಭರ ಹತ್ರ ಕೇಳಿದಾಗ ಪದ್ಮನಾಭರವರು ಒಂದು ಸಂಪರ್ಕ ಕೊಟ್ಟರು. ಅದನ್ನೂ ಹೇಳಲ್ಲ. DK ಸುರೇಶ್ ಹೆಸರು ಹೇಳಲ್ಲ, DK ಇವ್ರ ಹೆಸರು ಹೇಳಲ್ಲ, ಯಾರ ಹೆಸರು ಹೇಳಲ್ಲ. ಕೊರೋನಾ ಟೈಮಲ್ಲಿ ನಾವು ಹೋಗಿ ಇವರು ಹೆಲ್ತ್ ಮಿನಿಸ್ಟರ್ ಇಂದ ಮಾಡಿಸ್ತೀವಿ ಅಂತಾರೆ, ಅದು ಸಹ ಸುಳ್ಳು. ಆ ಕಾಲದಲ್ಲಿ ಬೆಂಗಳೂರಲ್ಲಿ ಅಧ್ಯಕ್ಷರಾದಂತಹ AP ರಂಗನಾಥನ ನಮ್ಮ ಸ್ನೇಹಿತರು ನಾಗರಾಜು ಮತ್ತು ನಮ್ಮ ರಾಜು ಇವರೆಲ್ಲ ಸಂಪರ್ಕ ಮಾಡಿ ಅವರು ಕೊರೋನಾ ಔಷಧಿಗಳನ್ನ ಆನೇಕಲ್ ಸರಿಸಿ ಅಡ್ವೊಕೇಟ್ಸ್ಗೆ ಹಾಕ್ಸಿದ್ದು. ಇವೆಲ್ಲ ನಾವು ಮಾಡಿದ್ವಿ ಅಂತ ಹೇಳಿ ಸಹ ಸುಳ್ಳು. ಆದ್ರಿಂದ ನಮ್ಮ ಜಾತಿ ವಕೀಲರಿಗೂ ಚುನಾವಣೆಗೂ ಜಾತಿ ಬಂದಿದೆ ಇಲ್ಲಿ. ನಮ್ಮ ಜಾತಿ ಓಟ್ ಇಷ್ಟಿದೆ, ನನ್ನ ಜೋಬಲ್ ಇದೆ ಅಂತ ಹೇಳ್ತಾರೋ ನಾವಲ್ಲ. ಯಾರು ಹೇಳಿದ್ರು ಅವರು ನನ್ನ ಜೋಬಲ್ಲಿ 300 ಓಟ್ ಇದೆ, ನೀನ್ ನನ್ನ ಕಡೆ ಬಂದ್ಬಿಡು ಅಂತ ಎಷ್ಟು ಜನದಲ್ಲಿ ಆಯ್ಕೆಯಲ್ಲಿ ನಿಮ್ ಕೈ ಏಳಿಸ್ಬೇಕು ಈ ವರ್ಡನ್ನ. ನಾನು ನೋಡಿ ಇಲ್ಲಿದೆ ನೋಡಿ ನನ್ನ ಜೋಟು, ನನ್ನ 300 ಓಟ್ ನನ್ನ ಜೋಬಲ್ ಇದೆ ಅಂತ. ಇಲ್ಲಿರೋ ಯಾರು ಹೇಳಿಲ್ಲ ಮಾತನ್ನ. ಯಾರು ಇಲ್ಲಿ ಬಲವಾಗಿ ಅಲ್ಲಿ ಹೇಳಿದವರು ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿವೆ. ಅದ್ರ ಬಗ್ಗೆ ನಾವು ನಿಮ್ಗೆ ಬೇಕಾದ್ರೆ ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ಹೇಳಿಸಿ ಅಂದ್ರೆ ಹೇಳಿಸ್ತೀವಿ ನಾವು. ಕೊನೆಯದಾಗಿ
ಹೇಳಿ ಸರ್. ಈಗ ಸಾಕಷ್ಟು ನಾವು ನೋಡಿದ್ರೆ ನಿಮ್ಮ ಟೀಮಲ್ಲಾಗಲಿ ಅಂದ್ರೆ ಚುನಾವಣೆ ಟೀಮಲ್ಲಾಗಲಿ ಅವ್ರ ಟೀಮಲ್ಲಾಗಲಿ ಹಿರಿಯರಿದ್ರಿ 690 ಜನ ವಕೀಲರಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಯುವ ವಕೀಲರಿಗೆ ಒಂದು ಬೇರೆ ರೀತಿಯ ಸಂದೇಶ ಹೋಗಲ್ವಾ? ಈ ರೀತಿ ಚುನಾವಣೆಗೆ ಹೊಣದ ಹೊಳೆ ಇಷ್ಟೊಂದು ರಾಜಕೀಯ ನಡೆದ್ರೆ ಇಲ್ಲಿ ರಾಜಕಾರಣಿಗಳ ಹೆಸರುಗಳು ಬಂದ್ರೆ ಬೇರೆ ಒಂದು ಮೆಸೇಜ್ ಹೋಗಲ್ವಾ ಸರ್? ಈಗ ಏನಾಗಿದೆ ಅಂತಂದ್ರೆ ಯುವಕರನ್ನ ಮುಂದಕ್ಕೆ ತರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಅದಕ್ಕೆ ಶಾರ್ಟ್ ಆಗಿ ನಾವು- ಒಂದು ಉತ್ತರ ಕೊಡ್ತೀನಿ ಸರ್. ಅಂಬೇಡ್ಕರ್ ಅವರು ಹೇಳಿ ಏನಂತ ಹೇಳಿದ್ದಾರೆ ಅಂದ್ರೆ, ಬದುಕು ಸುದೀರ್ಘವಾಗಿರೋದಕ್ಕಿಂತ ಶ್ರೇಷ್ಠವಾಗಿರಬೇಕು. ಅದೇ ರೀತಿ ನಾವು ಮತ ಹಾಕೋದಕ್ಕಿಂತ ಯಾರು ಮತ ಚಲಾಯಿಸಬೇಕು ಅನ್ನೋದು ಇಂಪಾರ್ಟೆಂಟು. ಅದನ್ನ ಈ ಸಲ 3ನೇ ತಾರೀಕು ಸಂಜೆ ಒಳಗಡೆ ನಮ್ಮ ಮಿತ್ರರು ಅದನ್ನ ಉತ್ತರ ಕೊಡ್ತಾರೆ ಸರ್. ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ, ನಿನ್ನೆ ಬಹಳ ಘಂಟಾಘೋಷವಾಗಿ ನಮ್ಮ ಮಾಜಿ ಅಧ್ಯಕ್ಷರು ನಾವು ಅಂಬೇಡ್ಕರ್ ಜಯಂತಿನ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡ್ತೀವಿ, ಅಂಬೇಡ್ಕರ್ ಜಯಂತಿನ ಮಾಡಿದ್ವಿ, ಬಹಳ ಸಂತೋಷದ ವಿಚಾರ. ಆದರೆ ಅದೇ ನಾವು ಇಲ್ಲಿರೋರು ಕೆಂಪೇಗೌಡ ಜಯಂತಿನ ಯಾಕೆ ಮಾಡಲಿಲ್ಲ? ಅವರು ಅಂಬೇಡ್ಕರ್ ಆದವರು ಕೆಂಪೇಗೌಡ ಜಯಂತಿನ ಯಾಕೆ ಮಾಡಲಿಲ್ಲ? ಮಾಡಬಾರ್ದಾಗಿತ್ತು. ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ನಾನು ಆದಿಯಿಂದ ಪ್ರಧಾನ ಕಾರ್ಯದರ್ಶಿ ಆದಿ ಪ್ರಧಾನ ಕಾರ್ಯದರ್ಶಿ ನಾನೀಗ. ಅಂಬೇಡ್ಕರ್ ಜಯಂತಿ ಬಗ್ಗೆ ಯಾರಾದರೂ ಹೇಳಿದ್ರು ನಮ್ಮ ಪೀರಿಯಡಲ್ಲಿ ಮಾಡಿದ್ರು ಅಂತ. ನಮ್ಮ ಪೀರಿಯಡಲ್ಲಿ ಆಗಿಲ್ಲ. ಫಸ್ಟ್ ನಾನು ಖಜಾಂಚಿ ಆದಾಗ ಫಸ್ಟ್ ಟೈಮ್ ಮಾಡ್ಕೊಂಡು ನಾನು ಅವರು ಆಮೇಲೆ ಮತ್ತೆ ಈಗ ನಮ್ಮದೇನು ಈಗ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ ಅಧ್ಯಕ್ಷರು. ಈಗ ಅವ್ರು ಆಗಿದ್ದಾರೆ, ಒಂದು ಸಾರಿ ಆಗಿದ್ದಾರೆ. ಅವ್ರ ಜೊತೆಗಿರೋ ಎಲ್ಲ ಮತ್ತೆ ಎಲ್ಲ ಹಳೆ ಮುಖಗಳೇ ಬಂದಿರೋದು. ನಾವೀಗ ಹೊಸ ಮುಖಗಳನ್ನ ಆಯ್ಕೆ ಮಾಡಿಲ್ಲ. ಅದಕ್ಕೆ ಅವ್ರನ್ನ ಬೆಂಬಲಿಸಬೇಕಂತ ನಮ್ಮ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದ್ರ ಬಗ್ಗೆ ಹೇಳ್ಬಿಡ್ತೀನಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅದರದ್ದು ನಮ್ಮ ಅಸೋಸಿಯೇಷನ್ ಯಾವುದೇ ವಕೀಲರ ಪ್ರಯತ್ನ ಅದಕ್ಕಿಲ್ಲ. ನಾವು ಬೆಳಗ್ಗೆ ಕೋರ್ಟ್ಗೆ ಹೋಗ್ತೀವಿ, ಫಾಸ್ಟ್ ಟ್ರ್ಯಾಕ್ ಓಪನ್ ಆಗಿರುತ್ತೆ. ಆವಾಗ ಶ್ರೀನಿವಾಸ ರೆಡ್ಡಿ ಅವರು ಅಧ್ಯಕ್ಷರು. ಕಾರಣ ಏನು ಅಂದಾಗ ಎಲ್ಲೆಲ್ಲ ಸೀನಿಯರಿಟಿ ಏನಿದೆಯೋ ಅಲ್ಲೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಸರ್ಕ್ಯುಲರ್ ಬಂದಿರುತ್ತೆ. ಅದಕ್ಕೋಸ್ಕರ ಅದನ್ನ ಪ್ರಾರಂಭ ಮಾಡಿರ್ತಾರೆ. ಆ ವಿಚಾರ ನಮಗೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅದು. ಜೊತೆಗೆ ಇನ್ನೊಂದೇನಂತಂದ್ರೆ ಅಸೋಸಿಯೇಷನ್ ನಾವು ಕಟ್ಟಿದ್ವಿ ಅಂತ ಹೇಳ್ತಾರೆ. ನೋಡಿ, ಅಧ್ಯಕ್ಷರಾಗಿರೋರು ಆ ಟೈಮ್ನಲ್ಲಿ ಶ್ರೀನಿವಾಸ ರೆಡ್ಡಿ ಅವರು, ನಾನು ಉಪಾಧ್ಯಕ್ಷನಾಗಿದ್ದೆ. ನಮಗೆ PWD ಡಿಪಾರ್ಟ್ಮೆಂಟ್ನವರು ಕಟ್ಟಬಿಟ್ಟಿಲ್ಲ. ಅಲ್ಲ ಆಗೋದೇ ಇಲ್ಲ, ಕಟ್ಟಬಾರ್ದು, ಅದು ಬಿಲ್ಡಿಂಗ್ ಎಲಿಜಿಬಲ್ ಇದೆಯೋ ಇಲ್ವೋ ನೋಡ್ಬೇಕು ಅಂತ ಹೇಳಿದಾಗ ನಾನು ಶ್ರೀನಿವಾಸ ರೆಡ್ಡಿ ಅವರು ಶಿವಾನಂದ ಸರ್ಕಲ್ ಇಂಜಿನಿಯರಿಂಗ್ ಆಫೀಸ್ಗೆ ಹೋಗಿ ಅಲ್ಲಿ ಸಾಯಿಲ್ ಟೆಸ್ಟು, ಬಿಲ್ಡಿಂಗ್ ಟೆಸ್ಟು, ಫ್ಲೋರ್ ಟೆಸ್ಟು, ಈ ಥರ ನಾನಾ ರೀತಿ ಟೆಸ್ಟ್ಗಳೆಲ್ಲ ಪಾಸ್ ಮಾಡಿಕೊಂಡು ಅಲ್ಲಿ ನಾವು ಕಟ್ಟಕ್ಕೆ ಶುರು ಮಾಡಿದ್ದು. ಅದರಲ್ಲಿ ಅವ್ರದ್ದು ಎಫರ್ಟ್ಸ್ ಅಂತೂ ಏನು ಇಲ್ಲೇ ಇಲ್ಲ. ಝೀರೋ ಅಲ್ಟಿಮೇಟ್ ಆಗಿ ಎಫರ್ಟ್ಸ್ ಇಲ್ಲ. ಯಾರು ಕೂಡ ಇಂಥ ಏನೋ ಪರ್ಟಿಕ್ಯುಲರ್ ಆಗಿ ಯಾವ ಏನೋ ಕ್ಯಾಸ್ಟ್ ಇದೆ, ಎಲ್ಲರೂ ಇದ್ದಾರೆ ಇಲ್ಲಿರುವಂಥ ಸೀನಿಯರ್ ಅನುಭವಗಳಲ್ಲಿ ನಾವು ಅವ್ರು ಹುಟ್ಟಿದಾಗ ಅವರು ಪ್ರಾಕ್ಟೀಸ್ ಬಂದಾಗ ನಾವು ಯಾರು ಹುಟ್ಟಿರಲ್ಲೇನೋ ಅಂತ ಹಿರಿಯರು ನಮ್ಮನ್ನೆಲ್ಲ ನಿಲ್ಲಿಸಿ ನಿಲ್ಬೇಕು ಅನ್ನೋಂಥದ್ದು ಅವರ ಅಭಿಪ್ರಾಯ. ನಮ್ಮಂಥವ್ರನ್ನ ನಿಲ್ಲಿಸಿ ನಾವು ಎಲ್ಲನೂ ಕೂಡ ನಾವು ನಿಂತ್ಕೊಳ್ಳಿ ನೀವು ಮಾಡಿ ಅಂತೇಳಿ ಅವರು ಬಿಟ್ಕೊಟ್ಟು ನಮಗೆ ನಿಲ್ಲಿಸಿದ್ದಾರೆ. ಆದರೆ ಪ್ರತಿ ನಮ್ಮ ಸಪಾಟಿಗಳಾಗಿರುವಂಥ ವಕೀಲರು ಅಂಥ ಕೆಲಸ ಮಾಡಲಿಲ್ಲ. ನಮ್ಮ ಬದಲಾವಣೆ ಏನಂತಂದ್ರೆ ಇಲ್ಲಿ ಒಂದು ಹೊಸ ಗ್ರಂಥಾಲಯ ನಮ್ಮ ಟೈಪಿಂಗ್ ಕೋಲ್ ಇಲ್ಲ. ಇಷ್ಟು ಜನ 690 ಜನ ಇರುವಂತಲ್ಲ ಅಡ್ವೊಕೇಟ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು ಟೈಪಿಂಗ್. ಒಂದು ಟೈಪಿಂಗ್ ಕೋಲ್ ಒಬ್ರು ಯಾರೋ ನಾಮಧೇಯಕವಾಗಿ ಇದ್ದಾರೆ, ಆದ್ರೆ ಒಬ್ಬ ಟೈಪಿಂಗ್ ಕೋಲ್ ಇಲ್ಲ. ಅದು ನಮ್ಮ ಬದಲಾವಣೆ. ಟೈಪಿಂಗ್ ಕೋಲ್ ಮಾಡೋಂಥದ್ದು ನಮ್ಮ ಬದಲಾವಣೆ. ಬಹಳ ಮುಖ್ಯವಾಗಿ ನೋಟ್ರಿ ಅವರಿಲ್ಲ, ನೋಟ್ರಿ ಅವರು ಬೀದಿನಾಗಿದ್ದಾರೆ, ಅವರಿಗೆ ಸುಸಜ್ಜಿತವಾಗಿ ಮಾಡ್ಕೊಡುವಂಥದ್ದು ನಮ್ಮ ಬದಲಾವಣೆ. ಆಮೇಲೆ ನಾವು ಬಹಳ ಮುಖ್ಯವಾಗಿ ಅಸೋಸಿಯೇಷನ್ ನಲ್ಲಿ ಯುವಕರು ಏನಿದ್ದಾರೆ, ಯುವಕರಿಗೆ
MRV ಸರ್ ಮತ್ತೆ AMS ಸರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ಕಷ್ಟದಿಂದ ಬರುವಂತವರಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಿದ್ದೀವಿ. ಅದು ನಮ್ಮ ಬದಲಾವಣೆ. ಇದು ನಮ್ಮ ಬದಲಾವಣೆ. ಬಹಳ ಮುಖ್ಯವಾಗಿ ಈಗ ನಾಗರಾಜ್ ಸರ್ ಮತ್ತೆ ಹಳೆ OM ಸರ್, JN ಸರ್, ವಿಶ್ವನಾಥ್ ಸರ್ ಇವರೆಲ್ಲರೂ ಕೂಡ ಶ್ರಮ. ಇಲ್ಲಿ ಯಾರೂ ಕೂಡ ನಾನು ಅನ್ನುವಂಥದ್ದು ಇಲ್ಲ, ನಾವು ಅನ್ನೋದು ಇದೆ. ಹಂಗಾಗಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಇದು ನಮ್ಮ ಘಂಟಾಘೋಷವಾಗಿರುವಂಥದ್ದು. ನಾವು ಇಷ್ಟೊತ್ತು ತಾವು ತಮ್ಮ ಪ್ರಶ್ನೆ ಕೇಳಿ ಸಂಘದ ಅಭಿವೃದ್ಧಿಗೆ ಮತ್ತು ಇದನ್ನ ನಾವು ಯಾವುದೇ ಒಬ್ಬ ಯಾರೋ ಅಂಬೇಡ್ಕರ್ ಅವರ ಅಥವಾ ಕೆಂಪೇಗೌಡರ ಮಾತ್ರ ನಾವು ಜಯಂತಿ ಮಾಡಲ್ಲ. ಮುಂದೆ ನಾವು ಯಾವುದೇ ನಮ್ಮ ಜನರ ಪರವಾಗಿರುವಂತಹ ವೇಮನ ಆಗ್ಬೋದು ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತ ಅನ್ಯಾಯನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಅಂತೇಳಿ ನಿಮ್ಗೆ ಭರವಸೆಯನ್ನೇ ಕೊಡ್ತೇವೆ. ತಾವು ಇಷ್ಟೊತ್ತು ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೇವೆ. ಗೌರವಾನ್ವಿತ ಸದಸ್ಯರೇ, ಹಿರಿಯ ಮತ್ತು ಕಿರಿಯ ಮತ್ತು ಮಹಿಳಾ ಸದಸ್ಯರಲ್ಲಿ ನನ್ನ ಮನವಿ, ದಯವಿಟ್ಟು ಈ ಸಲ ಬದಲಾವಣೆ ಅನ್ನೋದು ಪರ್ವ ಎದ್ದಿದೆ. ಅದರಿಂದ ತಾವೆಲ್ಲರೂ ನಮ್ಮ ಈ ನನ್ನ ಟಿವಿಗೆ ಅಂದರೆ MRV ಸಿಂಡಿಕೇಟ್ಗೆ ನಾವು ಎಲ್ಲರೂ ಮತ ಚಲಾಯಿಸಿ ನಮ್ಮ ಜಯಶೀಲರಾಗಿ ಮಾಡಬೇಕು ಅಂತೇಳಿ ನಾನು ನನ್ನ ಆತ್ಮೀಯವಾಗಿ, ನನ್ನ ವೈಯಕ್ತಿಕವಾಗಿ ಮತ್ತು ತಂಡದ ಪರವಾಗಿ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ. ಅದೇ ಥರ ಶ್ರೀ ಶಿವರಾಜು ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಬಾಲರೆಡ್ಡಿ ಆರ್ ಪ್ರಧಾನ ಕಾರ್ಯದರ್ಶಿಯ ಅಭ್ಯರ್ಥಿ, ಶ್ರೀಮತಿ ಶಾರದಾ ಎಂ.ಆರ್ ಖಜಾಂಚಿ ಸ್ಥಾನದ ಅಭ್ಯರ್ಥಿ, ಕಾರ್ಯಕಾರಿ ಸದಸ್ಯರ ಮಹಿಳಾ ಮೀಸಲಾತಿ ಕ್ಷೇತ್ರದಲ್ಲಿ ಶ್ರೀಮತಿ ಕುಮಾರಿ ಆಶಾ ಎನ್ ಮತ್ತು ಶ್ರೀಮತಿ ನೀಲಮ್ಮ ಎಸ್ ಮತ್ತು ನಿರ್ಮಲಾ ಆರ್, ಇವರು 3 ಜನ ಇದ್ದಾರೆ. ಮತ್ತೆ ಅದೇ ತರ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಸದಸ್ಯರ ಸ್ಥಾನಕ್ಕೆ ಶ್ರೀ ಲಕ್ಷ್ಮೀ ಸಂಪತ್, ಶ್ರೀ ಮಾದೇಶ್, ಮೋಹನ್ ಎಂ, ಮುರಳಿ PR, ಮೂರ್ತಿ ಎಂ, ಪುರುಷೋತ್ತಮ್ ಎ, ರಮೇಶ್ ಸಿ, ಸತೀಶ್ ಆರ್, ಶಾಂತಕುಮಾರ್ ಎಂ, ಶಿವಕುಮಾರ್ ಎಂ, ತಿಮ್ಮರಾಜು ಎಂ, ಇವರು ನನ್ನ ಈ ಸಿಂಡಿಕೇಟ್ ಅಲ್ಲಿ ಎಲ್ಲ ಸದಸ್ಯರಿದ್ದಾರೆ. ಇವರೆಲ್ಲರಿಗೂ ಸಹ ತಾವು ಮತ ಚಲಾಯಿಸಿ ಅವರೆಲ್ಲರೂ ಜಯಶೀಲರಾಗಿ ಮಾಡಬೇಕು ಅಂತ ಹೇಳಿ ನನ್ನ ಗೌರವಾನ್ವಿತ ಸದಸ್ಯರಲ್ಲಿ ನನ್ನ ಮನವಿ ತಮ್ಮ ಮುಖೇನ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.